ನಾವು ಹೋಗುವಂತರಾಗಿ ನಾವು ಕಾಣಲ್ಪಡೋಣ. ಪ್ರೈಸ್ ಲಾರ್ಡ್. ದೇವರ ವಾಕ್ಯಕ್ಕೆ ನಮ್ಮ ಸತ್ಯವಿಧಗಳನ್ನು ನಾವು ತಿರುಗಿಸಿಕೊಳ್ಳುವ, ನಾವು ಧ್ಯಾನಿಸುತ್ತಾ ಬರುತ್ತಿರುವಂತ ಕ್ರಿಸ್ತನಲ್ಲಿ ನನ್ನ ಗುರುತು, ವಾಟ್ ಈಸ್ ಮೈ ಐಡೆಂಟಿಟಿ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನನ್ನ ಐಡೆಂಟಿಟಿ, ನನ್ನ ಗುರುತು ಏನು, ಪ್ರೈಸ್ ಲಾರ್ಡ್ ಎಂಬುದಾಗಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಕ್ರಿಸ್ತನಲ್ಲಿ ಅನೇಕ ನಮ್ಮ ಗುರುತುಗಳನ್ನು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನೀನು ಯಾರು, ನೀನು ಎಂಥವನು ಎಂಬುದಾಗಿ ಬೈಬಲಲ್ಲಿ ಯೇಸು ಸ್ವಾಮಿ ದೇವರ ವಾಕ್ಯದಲ್ಲಿ ನಮಗೆ ಬರೆದಿರುವುದನ್ನು ನಾವು ನೋಡ್ತಾ ಇದ್ದೀವಿ. ನೀನು ಯಾರು ಎಂಬುದನ್ನು ನೀನು ಹೇಗೆ ಅರಿತಿದ್ದೀಯೋ ಅದೇ ಥರ ನೀನು ಉಳ್ಳವನಾಗಿ ಕಾಣಲ್ಪಡುತ್ತೀಯ. ನಿನ್ನ ಒಳಗಡೆ ನೀನು ಯಾರಂತ ನೀನು ಅರ್ಥಕೊಳ್ಬೇಕು. ಸೊ ಮನುಷ್ಯನು ತನ್ನ ಆಲೋಚನೆ ಪ್ರಕಾರವಾಗಿಯೇ ತನ್ನ ಹೃದಯದಲ್ಲಿ ಏನು ಅಂದುಕೊಂಡಿದ್ದಾನೋ ಅವನು ಅದೇ ಥರ ಹೊರಗಡೆ ಇರುವನಾಗಿರ್ತಾನೆ. ತನ್ನ ಮನಸ್ಸಲ್ಲಿ ತಾನು ಏನು ಅಂತ ತಿಳ್ಕೊಂಡಿದ್ದಾನೋ ಸೇಮ್ ಹೊರಗಡೆ ಅದೇ ಥರ ಜೀವಿಸುವನಾಗಿರ್ತಾನೆ. ಹೊರಗಡೆ ಅನೇಕ ವೇಳೆಗಳಲ್ಲಿ ಒಂದು ರೀತಿಯಲ್ಲಿ, ಒಳಗಡೆ ಒಂದು ರೀತಿಯಲ್ಲಿ ಅನೇಕ ವೇಳೆಗಳಲ್ಲಿ ನಾವು ಜೀವಿಸುವುದನ್ನು ನಾವು ನೋಡ್ತೀವಿ. ಆದುದರಿಂದ ದೇವರ ವಾಕ್ಯಗಳನ್ನು ನಂಬಿ ಸ್ವೀಕರಿಸಿಕೊಳ್ಳುವಾಗ ನಿನ್ನನ್ನು ನೀನು ಏನು ಮಾಡಬೇಕು, ಆ ವಾಕ್ಯಕ್ಕೆ ಅಳವಡಿಸಿಕೊಳ್ಳಬೇಕು, ಅದಕ್ಕೆ ಅಂಟಿಕೊಳ್ಳಬೇಕು, ಅದಕ್ಕೆ ಹೊಂದಿಕೊಳ್ಳಬೇಕು, ಅದನ್ನು ನಂಬಬೇಕು. ನಾನು ಹಳೆಯ ಮನುಷ್ಯನಲ್ಲ, ನಾನು ಬೈಬಲಲ್ಲಿ ಹೇಳಿರುವಂಥ ಮನುಷ್ಯನು, ನಾನು ಆ ವ್ಯಕ್ತಿಯಲ್ಲ, ನಾನು ಈ ವ್ಯಕ್ತಿ ಎಂಬುದಾಗಿ ನೀನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಿನ್ನ ಥಾಟ್ಸ್, ನಿನ್ನ ಯೋಜನೆ, ನಿನ್ನ ಮಾತು, ನಿನ್ನ ವರ್ತನೆ, ನಿನ್ನ ಕ್ರಿಯೆಗಳು ಎಲ್ಲದರಲ್ಲಿ ನೀನು ಬದಲಾವಣೆ ಆಗಿರುವುದನ್ನು ಕಾಣಕ್ಕೆ ಸಾಧ್ಯ. ನೀನು ಯಾರೆಂಬುದಾಗಿ ಸತ್ಯವೇದು ನಮಗೆ ತಿಳಿಸುತ್ತಾ ಬರ್ತಾ ಇದೆ. ಪ್ರತಿ ವಾರ ನಾವು ನೋಡ್ತಾ ಇದ್ದೀವಿ. ಸುಮಾರು 15 ಸಂಗತಿಗಳನ್ನು ನಾವು ಏನು ಮಾಡಿದ್ವಿ, ನಾವು ಕಳೆದ ದಿವಸಗಳಲ್ಲಿ, ಕಳೆದ ತಿಂಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಇವತ್ತು ನಾವು ದೇವರ ಚಿತ್ತವಾದರೆ 16ನೇ ಭಾಗಕ್ಕೆ ನಾವು ನೋಡುತ್ತೇವೆ. ಕಳೆದ ವಾರದ ಆಚೆ ವಾರದಲ್ಲೇ ನೋಡಿದ್ವಿ ನಾವು ಫಲಭರಿತರಾದವರು ಎಂಬುದಾಗಿ. ಈ ವಾರದಲ್ಲಿ ನಾವು ನೋಡಲಿಕ್ಕೆ ಹೋಗುವಂತ ಸಂಗತಿ 16ನೇಯ ಐಡೆಂಟಿಟಿ, ನಮ್ಮ ಕ್ರಿಸ್ತನಲ್ಲಿ ನಮಗಿರುವಂತ ಗುರುತುಗಳಲ್ಲಿ ಇನ್ನೊಂದು ಗುರುತು 16ನೇ ಏನೆಂದರೆ, ಆತನು ನಿನ್ನಲ್ಲಿ ಆರಂಭಿಸಿರುವ ಕೆಲಸವನ್ನ ನಿನ್ನಲ್ಲಿ ಪೂರ್ಣಗೊಳಿಸಿದ್ದಾನೆ. ನೀನು ಅಪೂರ್ಣನಲ್ಲ, ನಿನ್ನಲ್ಲಿ ಸಂಪೂರ್ಣತೆಯನ್ನ ದೇವರು ನಿನ್ನಲ್ಲಿ ಉಂಟು ಮಾಡಿದವನಾಗಿದ್ದಾನೆ. ಇಲ್ಲಿರುವಂತ ನಾವು ಯಾರು ಅಪೂರ್ಣರಲ್ಲ, ಅಂದ್ರೆ ನಾವು ಇನ್ಕಂಪ್ಲೀಟ್ ಆದಂಥವರಲ್ಲ. ನಮ್ಮನ್ನ ದೇವರು ಕಂಪ್ಲೀಟ್ ಮಾಡಿದ್ದಾನೆ, ಪೂರ್ಣಗೊಳಿಸಿದ್ದಾನೆ. ಅಥವಾ ದೇವರು ನಮ್ಮನ್ನ ಆತನು ಏನು ಮಾಡುವನಾಗಿದ್ದಾನೆ, ಆತನು ಸಂಪೂರ್ಣಗೊಳಿಸಿದ್ದಾನೆ ಎಂಬುದನ್ನು ನಾವು ನೋಡುವರಾಗಿ ಕಾಣಲ್ಪಡ್ತೇವೆ. ಸೊ ಅದಕ್ಕಾಗಿ ನಾನು ಇನ್ಕಂಪ್ಲೀಟ್ ಅಂದರೆ ನಾನು ಅರ್ಹತೆ ಅಲ್ಲ, ನಾನು ಕೊರತೆಯಲ್ಲಿದ್ದೀನಿ, ನಾನು ಈಗಿದ್ದೀನಿ ಎಂಬುದಾಗಿ ಯೋಚಿಸಲಿಕ್ಕೆ ಬದಲಾಗಿ ಬೈಬಲ್ ಹೇಳುತ್ತದೆ, ನಿಮ್ಮನ್ನ ದೇವರು ಸಂಪೂರ್ಣಗೊಳಿಸಿದ್ದಾನೆ, ಇನ್ನು ನಿನಗೆ ಮಾಡಬೇಕಾದದ್ದು ಯಾವುದು ಇಲ್ಲವೇ ಇಲ್ಲ. ಅದೇ ಕಾರಣದಲ್ಲಿ ನಾವು ನೋಡುತ್ತೇವೆ, ಡೇ 1 ಯಾವತ್ತು ದೇವರು ಆತನು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭಿಸಿದನೋ ಆಗ ಆತನು ಮಾಡಿದ ದಿನದಿಂದ ಆತನು ವಿಶ್ರಮಿಸಿಕೊಳ್ಳುವ ತನಕ ಯಾವ ಕೆಲಸವನ್ನು ಆತನು ಅನ್ಕಂಪ್ಲೀಟ್ ಮಾಡದೇನೆ ಎಲ್ಲವನ್ನ ಕಂಪ್ಲೀಟ್ ಆಗಿ, ಯಾವುದನ್ನು ಅರ್ಧಕ್ಕೆ ನಿಲ್ಲಿಸದೇನೆ ಎಲ್ಲವನ್ನ ಏನ್ ಮಾಡಿದ್ರು, ದೇವರು ಕಂಪ್ಲೀಟ್ ಮಾಡಿಬಿಟ್ಟು ಒಂದೊಂದು ದಿನವನ್ನು ದೇವರು ಸೃಷ್ಟಿ ಮಾಡಿದ ಮೇಲೆ ಇದು ಒಳ್ಳೆಯದು, ಇದು ಒಳ್ಳೆಯದು, ಇದು ಒಳ್ಳೆಯದು ಎಂಬುದಾಗಿ ಆತನು ಹೇಳಿ ಆ ದಿನವನ್ನ ಮುಗಿಸ್ತಾ ಇದ್ದ. ಅದೇ ತರ ನಮ್ಮ ಜೀವಿತದಲ್ಲಿ ದೇವರು ನಿನ್ನನ್ನು ನೋಡಿ ಆತನು ಹೇಳಿರುವುದೇನು ಗೊತ್ತಾ, ನಿನ್ನ ತಾಯಿನ ಗರ್ಭದಲ್ಲಿ ಸೃಷ್ಟಿಯಾಗಕ್ಕಿಂತ ಮೊದಲೇ ನಿನ್ನನ್ನು ಕುರಿತು ದೇವರು ಹೇಳಿರುವುದು ಏನು ಗೊತ್ತಾ, ಇದು ಒಳ್ಳೆಯದು, ಇವನು ಒಳ್ಳೆಯವನು, ಇವಳು ಒಳ್ಳೆಯವಳು, ಇವಳಲ್ಲಿ ನನ್ನ ಕೆಲಸವನ್ನ, ಈತನಲ್ಲಿ ನನ್ನ ಕೆಲಸವನ್ನ ಏನ್ ಮಾಡಿದ್ದೇನೆ, ನಾನು ಪೂರ್ಣಗೊಳಿಸಿದ್ದೇನೆ. ಅಂದರೆ ನೀನ್ ತಾಯಿನ ಗರ್ಭದಿಂದ ಬರುವಾಗಲೇ ನಿನ್ನನ್ನು ಕುರಿತು ದೇವರು ಸಂಪೂರ್ಣತೆಯಾಗಿ ಆತನು ನಿನಗೆ ಏನು ಮಾಡಬೇಕು ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಇನ್ನೊಂದು ಹೇಳಬೇಕಾದರೆ, ಶಿಲುಬೆಯಲ್ಲಿ ಯೇಸು ಎಲ್ಲವೂ ತೀರಿತು, ಇಟ್ ಈಸ್ ಫಿನಿಶ್ಡ್
ಎಂಬುದಾಗಿ ದೇವರು ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಆತನು ಮಾಡಿ ಮುಗಿಸಿದ್ದಾನೆ. ಇನ್ನು ನಮಗಾಗಿ ದೇವರೇ ಅದು ಮಾಡು, ಇದು ಮಾಡು, ಇದು ಮಾಡಿಲ್ಲ, ನನಗೆ ಅದಿಲ್ಲ, ನನಗೆ ಇದಿಲ್ಲ ಎಂಬುದಾಗಿ ನಾವು ಅನೇಕ ವೇಳೆಗಳಲ್ಲಿ ಅಂದುಕೊಂಡವರಾಗಿದ್ದೇವೆ. ಇಲ್ಲ, ದೇವರು ನೀನು ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ನಿನ್ನ ತಾಯಿನ ಗರ್ಭದಲ್ಲಿ ಇರುವಾಗಲೇ ನಿನ್ನ ವಿಷಯದಲ್ಲಿ ದೇವರು ಅವತ್ತೇ ನಿನಗೆ ಏನೇನೆಲ್ಲ ಬೇಕಾಗಿದೆಯೋ ಅವತ್ತು ಎಲ್ಲವನ್ನು ದೇವರು ಸಿದ್ಧ ಮಾಡಿ ನಿನಗೆ ಪೂರ್ಣಗೊಳಿಸಿದ್ದಾನೆ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಅವರು ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ 40 ವರ್ಷಗಳಾಗಬೇಕಾಗಿತ್ತು. 40 ವರ್ಷ ಹಿಡಿತು. ಬೈಬಲಲ್ಲಿ 40 ದಿನ ಹೋಗ್ಬೇಕಾದವರು 40 ವರ್ಷಗಳು ಹೋದ್ರು. ಈ 40 ವರ್ಷಗಳ ಪ್ರಯಾಣದಲ್ಲಿ ಅವರು ಬಿತ್ತಲಿಲ್ಲ, ಕೊಯ್ಯಲಿಲ್ಲ, ಆಮೇಲೆ ಮಾರ್ಕೆಟಿಂಗ್ ಮಾಡಲಿಲ್ಲ, ಸಂತೆಗೆ ಹೋಗಲಿಲ್ಲ, ಶಾಪಿಂಗ್ ಮಾಡಲಿಲ್ಲ, ಬಟ್ಟೆ ತಗೊಳಕ್ ಹೋಗಲಿಲ್ಲ, ಚಪ್ಪಲಿ ತಗೊಳಕ್ ಹೋಗಲಿಲ್ಲ, ಅವರು ಬಾವಿ ತೋಡಕ್ಕೆ ಹೋಗಲಿಲ್ಲ, ಬೋರ್ ಹಾಕಕ್ಕೆ ಹೋಗಲಿಲ್ಲ. ನೋಡ್ರಿ, ಈ 40 ವರ್ಷ ಅವರಿಗೆ ಬೇಕಾದದ್ದೆಲ್ಲವನ್ನ ದೇವರೇನ್ ಮಾಡಿದ್ರು, ಆಲ್ರೆಡಿ ಅವರು ಐಗುಪ್ತವನ್ನ ಬಿಟ್ಟು ಹೊರಗಡೆ ಬರಕ್ಕಿಂತ ಮುಂಚಿತವಾಗಿನೇ ಅವರಿಗೆ 40 ವರ್ಷಕ್ಕೆ ಏನೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ದೇವರು ಪ್ಲಾನ್ ಮಾಡಿ ಆತನು ಕೆಲಸವನ್ನು ಏನು ಮಾಡಿದ, ಸಂಪೂರ್ಣಗೊಳಿಸಿದ. ಅವರಲ್ಲಿ ಹೊರಗಡೆಗೆ ವಿಮೋಚನೆಯ ದಿನದಿಂದ ಆರಂಭಗೊಂಡು ಅವರು ವಾಗ್ದಾನದ ದೇಶಕ್ಕೆ ಹೋಗುವವರೆಗೂ ದೇವರ ಕೆಲಸ ಎಲ್ಲವೂ ಮುಗಿದೋಗಿತ್ತು. ಅದಕ್ಕೆ ಅವರು ಗುಣಗುಟ್ಟಿದಾಗ ಅಥವಾ ಹೃದಯವನ್ನ ಮೊಂಡು ಮಾಡಿಕೊಂಡಾಗ ದೇವರಿಗೆ ಕೋಪ ಬರ್ತಿತ್ತು. ಯಾಕೆ ನೀವು ಗುಣಗುಡುತ್ತಿದ್ದೀರಾ? ನಾನು ನಿಮಗಾಗಿ ಎಲ್ಲವನ್ನು ಏನ್ ಮಾಡಿದ್ದೀನಿ, ಮಾಡಿ ಮುಗಿಸಿದ್ದೇನೆ. ಯಾವುದು ನಿಮಗೆ ಏನ್ ಮಾಡಿಲ್ಲ, ಅನ್ಕಂಪ್ಲೀಟ್ ಮಾಡಿಲ್ಲ. ಇಟ್ ಎವ್ರಿಥಿಂಗ್ ಇಸ್ ಕಂಪ್ಲೀಟೆಡ್. ಮುಗಿದೋಗಿದೆ ನಿನ್ನ ವಿಷಯದಲ್ಲಿ, ನೀ ಯಾಕೆ ಗುಣಗುಡ್ತೀರಿ ಎಂಬುದಾಗಿ ದೇವರು ಅವರ ಮೇಲೆ ಸಿಟ್ಟುಕೊಂಡ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲೂ ಸಹ ನೋಡಬೇಕಾದ್ರೆ ಯಾವಾಗೆಲ್ಲ ಶಿಷ್ಯರು ಗುಣಗುಡ್ತಿದ್ರೋ ದೇವರು ಅವರನ್ನ ಗದರಿಸ್ತಿದ್ದ. ಯಾಕೆ ನೀವು ಗುಣಗುಡುತ್ತಿದ್ದೀರಾ? ಇನ್ನು ಎಷ್ಟು ದಿವಸ ನಾನು ನಿಮ್ಮ ಸಂಗಡ ಇರಲಿ? ನಾನು ನಿಮ್ಮ ಸಂಗಡ ಇರುವುದು ನಿಮಗೆ ಗೊತ್ತಿಲ್ವ? ನಾನು ಎಲ್ಲವನ್ನ ಮಾಡಿ ಮುಗಿಸಿದ್ದೇನೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವೇನಾಗಿದ್ದೀವಿ, ಆತಂಕಗಳಲ್ಲಿ, ಗಲಿಬಿಲಿಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ವ್ಯರ್ಥವಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಓಡ್ತಾ ಇದ್ದೀವಿ. ವ್ಯರ್ಥ ಯೋಚಿಸುವುದು ವ್ಯರ್ಥ, ಚಿಂತೆ ಮಾಡುವುದು ವ್ಯರ್ಥ, ಟೆನ್ಷನ್ ಮಾಡಿಕೊಳ್ಳುವುದು ವ್ಯರ್ಥವೇ ವ್ಯರ್ಥ. ಎಲ್ಲವೂ ಏನಾಗಿದೆ, ವ್ಯರ್ಥವಾಗಿನೇ ನಾವೇನ್ ಮಾಡ್ತಾ ಇದ್ದೀವಿ, ಅನೇಕ ವೇಳೆಗಳಲ್ಲಿ ಇದ್ದೇವೆ. ನಾವು ತಿಳ್ಕೊಳ್ಬೇಕಾಗಿರೋದು, ನನ್ನಲ್ಲಿ ದೇವರು ಸಂಪೂರ್ಣವಾದ ಕಂಪ್ಲೀಟ್ ಆಗಿ ಎಲ್ಲವನ್ನ ಮಾಡಿದ್ದಾನೆ. ಫಿಲಿಪ್ಪಿಯರ ಪತ್ರಿಕೆ ತೆಗೆದುಕೊಳ್ಳೋಣ, 1ನೇ ಅಧ್ಯಾಯ 6ನೇ ವಚನವನ್ನ ನಾವು ಓದಿಕೊಳ್ಳೋಣ. ಫಿಲಿಪ್ಪಿಯರಿಗೆ 1ನೇ ಅಧ್ಯಾಯ 6ನೇ ವಚನವನ್ನ ಓದಿಕೊಳ್ಳ್ರಿ. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಪ್ರೈಸ್ ದಿ ಲಾರ್ಡ್. ಪೌಲನು ಇಲ್ಲಿ ಹೇಳಬೇಕಾದ್ರೆ ಫಿಲಿಪ್ಪಿಯರಿಗೆ ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು, ಚೆನ್ನಾಗಿ ತಿಳ್ಕೊಳ್ರಿ, ನಮ್ಮಲ್ಲಿ ಒಳ್ಳೆಯ ಕೆಲಸವನ್ನ ದೇವರು ಪ್ರಾರಂಭಿಸಿದಾತನು. ಯಾರು ಪ್ರಾರಂಭಿಸಿದಾತನು? ಯೇಸು ಕ್ರಿಸ್ತನು. ಆಕಾಶ ಭೂಮಿಯು ಅಳಿದು ಹೋದರೂ ಆತನ ಮಾತುಗಳು ಎಂದಿಗೂ ಏನಾಗುವುದಿಲ್ಲ, ಅಳಿದು ಹೋಗುವುದಿಲ್ಲ. ನಿನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಇರುವಾತನು ಹೇಳಿರುವಂತ ಮಾತು. ಅದಕ್ಕಾಗಿ ಚೆನ್ನಾಗಿ ತಿಳ್ಕೊಳ್ರಿ, ನಿಮ್ಮಲ್ಲಿ ಪ್ರಾರಂಭಿಸಿದಾತನನ್ನ ನಾವು ಅರಿಯಬೇಕು. ಯಾರನ್ನ ಅರಿಯಬೇಕು? ನಮ್ಮನ್ನ ತಾಯಿನ ಗರ್ಭದಲ್ಲಿ ಪಿಂಡವಾಗುವುದಕ್ಕಿಂತ ಮುಂಚಿತವಾಗಿನೇ ನಮ್ಮ ಜೀವಿತವನ್ನ ಅರಿತಾತನು, ನಮ್ಮ ಲೈಫನ್ನ ಪ್ರಾರಂಭಿಸಿದಾತನು. ಒಂದು ವೇಳೆ ನಿಮ್ಮಲ್ಲಿ ರಕ್ಷಣೆಯನ್ನ ದೇವರು ಕೊಂಡು ಬಂದಿರುವುದು, ಈ ರಕ್ಷಣೆಯನ್ನ ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಆತನಾಗಿದ್ದಾನೆ. ಅಥವಾ ಪ್ರೇರೆ ನಿಮ್ಮಲ್ಲಿ ಯಾವುದಾದರೂ ಒಳ್ಳೆಯದು ಇರುವುದಾದರೆ ಅದಕ್ಕೆ ಪ್ರಾರಂಭವು ಯಾರಾಗಿದ್ದಾನೆ? ಆತನ. ಅದಕ್ಕೆ ಆರಂಭವೂ ಅಂತ್ಯವೂ ಆಗಿದ್ದಾನೆ. ಅದಕ್ಕೆ ನಿಮ್ಮ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಆತನನ್ನೇ ನೀವೇನ್ ಮಾಡ್ರಿ, ದೃಷ್ಟಿಸಿ ನೋಡ್ರಿ. ಪೇತ್ರನು ಯೇಸುವನ್ನ ದೃಷ್ಟಿಸಿ ನೋಡೋ ತನಕ
ಅವನಿಗೆ ಪೇತ್ರನಿಗೆ ಮಾತು ಕೊಟ್ಟವನು ಬಾ ಅಂತ ಹೇಳಿದವನ ಅವನ ಸಮುದ್ರದ ಮೇಲೆ ಹೆಜ್ಜೆಯನ್ನು ನೀಡಲಿಕ್ಕೆ ಆರಂಭವಾಗಿರುವ ಯೇಸುವನ್ನೇ ಅವನು ನೋಡುತ್ತಿರುವಾಗ ಅವನು ಮುಳುಗಿ ಹೋಗಲಿಲ್ಲ. ಯಾವಾಗ ಗಾಳಿಗಳನ್ನ ಅಲೆಗಳನ್ನ ನೋಡಿದ್ನೋ ಅವನೇನ್ ಮಾಡ್ದ? ಮುಳುಗಲಿಕ್ಕೆ ಪ್ರಾರಂಭಿಸಿದ. ಇವತ್ತು ನಿನ್ನ ಜೀವಿತದಲ್ಲಿ ಚೆನ್ನಾಗಿ ತಿಳ್ಕೊಳ್ರಿ, ನಿನ್ನ ನಂಬಿಕೆಯನ್ನು ಹುಟ್ಟಿಸಿದವನು, ನಿನ್ನಲ್ಲಿ ಒಳ್ಳೆ ಕೆಲಸವನ್ನು ಆರಂಭಿಸಿದಾತನು, ನಿನಗೆ ರಕ್ಷಣೆಯನ್ನು ಕೊಟ್ಟಾತನು, ಆತನೇ ಆರಂಭವಾಗಿಲ್ಲ. ಈಸ್ ಎ ಫಸ್ಟ್, ಈಸ್ ಎ ಬಿಗಿನಿಂಗ್. ಆತನನ್ನೇ ದೃಷ್ಟಿಸಿ ಪ್ರಾರಂಭಿಸಿದಾತನ ಮೇಲೆ ನಿಮ್ಮ ಕಣ್ಣಿರಲಿ. ನಿಮ್ಮಲ್ಲಿ ಒಳ್ಳೆಯದನ್ನು ಪ್ರಾರಂಭಿಸಿದವನು ಆತನೇ ಆಗಿದ್ದಾನೆ. ನಿಮ್ಮನ್ನ ಇಲ್ಲಿಗೆ ಕೊಂಡು ಬಂದವನು ಆತನೇ ಆಗಿದ್ದಾನೆ. ಮಧ್ಯದಲ್ಲಿ ಆತನು ಕೈ ಬಿಡುವನಲ್ಲ, ಮಧ್ಯದಲ್ಲಿ ಆತನು ತೊರೆದು ಬಿಡುವನಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಕೈ ಬಿಡುವುದೂ ಇಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ. ಅದಕ್ಕೆ ನನ್ನ ಮನಸ್ಸು, ನನ್ನ ಹೃದಯವು ಬಾಯಾರ್ದ ಜಿಂಕೆಯು ನೀರನ್ನು ಆರೈಸುವಂತೆ ನನ್ನಲ್ಲಿ ಆರಂಭಿಸಿರುವಂತ ನಂಬಿಕೆ, ನನ್ನಲ್ಲಿ ಆರಂಭಿಸಿದಂತ ಎಲ್ಲಾ ಆಶೀರ್ವಾದಗಳನ್ನ ಉಂಟು ಮಾಡಿರುವನ್ನೇ ನಾನು ದೃಷ್ಟಿಸಿ ನೋಡೋನಾಗಿರ್ಬೇಕು. ಅದಕ್ಕೆ ಇಲ್ಲಿಗೆ ಪೌಲ ಹೇಳ್ತೇನೆ, ನಿಮ್ಮಲ್ಲಿ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದಾತನು ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಆತನೇ ಅದನ್ನು ನಡೆಸಿಕೊಂಡು, ಯಾರು ನಡೆಸಿಕೊಂಡು ಹೋಗ್ತಾನೆ? ದೇವರೇ ನಿಮ್ಮನ್ನ ನಡೆಸುವನಾಗಿದ್ದಾನೆ. ಮೊದಲದಾಗಿ ಒಳ್ಳೆಯ ಕೆಲಸ ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು. ಎರಡನೇದಾಗಿ ಆತನು ಪ್ರಾರಂಭಿಸಿದ ಆತನು ಪ್ರಾರಂಭಕಾರನಾಗಿದ್ದಾನೆ. ಆತನು ಯಾರಾದರೂ ಪ್ರಾರಂಭಿಸಿದರೆ ಅದಕ್ಕೆ ವಿರುದ್ಧವಾಗಿ ಯಾರು ನಿಲ್ಲಲಿಕ್ಕೆ ಸಾಧ್ಯತೆ ಇಲ್ಲ. ದೇವರು ಒಂದು ಆರಂಭಿಸಿದನ್ನ ಅದನ್ನ ತಡೆ ಮಾಡಲಿಕ್ಕೆ ಯಾರು ಸಾಧ್ಯತೆ ಇಲ್ಲ. ನಿನ್ನ ಆತ್ಮಿಕ ಜೀವಿತವನ್ನ ಪ್ರಾರಂಭಿಸಿದನು ಆತನಾಗಿರುವುದಾದರೆ ನಿನಗೆ ವಿರುದ್ಧವಾಗಿ ಯಾವ ಶತ್ರುಗಳು ಅಡ್ಡಿಗಳು ನಿಲ್ಲಲಿಕ್ಕೆ ಸಾಧ್ಯತೆ ಇಲ್ಲ. ಶಿಷ್ಯರಿಗೆ ಹೇಳಿದ್ರು, ಯೇಸು ಸ್ವಾಮಿ ನೀವು ಆಚೆ ದಡಕ್ಕೆ ಹೋಗ್ರಿ, ನಾನು ಬರ್ತೀನಿ ಎಂಬುದಾಗಿ ಅವರನ್ನ ಸಾಗ ಕಳಿಸಿದ ಮೇಲೆ ಏನಾಯ್ತು ಅಂದ್ರೆ, ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಅಲೆಗಳು ಗಾಳಿಗಳು ಬಂದಾಗ ಇವರು ಭಯ ಪಡಲಿಕ್ಕೆ ಪ್ರಾರಂಭಿಸಿದ್ರು. ಇವರು ಯೇಸು ಹೇಳಿದ ಮಾತನ್ನ ಏನ್ ಮಾಡಿದ್ರು? ಮರ್ತೋದ್ರು. ಏನಂತ ಯೇಸು ಸ್ವಾಮಿ ಹೇಳಿದ? ನೀವು ಮಧ್ಯ ಸಮುದ್ರಕ್ಕೆ ಹೋಗ್ರಿ, ನಾನು ಬಂದ್ಬಿಡ್ತೀನಿ ಅಂತ ಹೇಳಿಲ್ಲ. ಆಚೆ ದಡಕ್ಕೆ ಹೋಗ್ರಿ. ಪ್ರಾರಂಭಿಸಿದಾತನು, ಇವರ ಪ್ರಯಾಣವನ್ನ ಪ್ರಾರಂಭಿಸಿದಾತನು ಆಚೆ ದಡಕ್ಕೆ ಹೋಗ್ರಿ ಹೇಳಿದ ಮಾತನ್ನ ಮರ್ತು ಬಿಟ್ರು. ಅದಕ್ಕೆ ದೇವರು ಹೇಳುವಾಗ, ವಾಗ್ದಾನ ಕೊಡುವಾಗ, ವಾಕ್ಯ ಕೊಡುವಾಗ ನಮ್ಮ ಗಮನ ಯಾವಾಗ್ಲೂ ವಾಗ್ದಾನಗಳ ಮೇಲೆ, ವಾಕ್ಯದ ಮೇಲೇನೇ ಇರ್ಬೇಕು. ದೇವರೇ ನೀನು ಹೇಳಿದೆಯಲ್ಲ, ದೇವರೇ ನೀನು ಮಾತು ಕೊಟ್ಟಿದೆಯಲ್ಲ, ದೇವರೇ ದರ್ಶನವನ್ನ ಕೊಟ್ಟಿದೆಯಲ್ಲ, ದೇವರೇ ನೀನು ವಾಗ್ದಾನವನ್ನ ಮಾಡಿದೆಯಲ್ಲ, ಅದನ್ನು ನಾನು ನಂಬುತ್ತೇನೆ, ಅದು ನಾನು ಮರ್ತಿಲ್ಲ. ಅನೇಕ ವೇಳೆಗಳಲ್ಲಿ ನಾವು ಮರ್ತು ಬಿಡುತ್ತೇವೆ. ಭಯ ಬಂದಾಗ ಮರ್ತು ಬಿಡುತ್ತೇವೆ, ಹೋರಾಟಗಳು ಬಂದಾಗ ಮರ್ತು ಬಿಡುತ್ತೇವೆ, ಸಮಸ್ಯೆಗಳು ಬಂದಾಗ ಮರ್ತು ಬಿಡುತ್ತೇವೆ, ಲೌಕಿಕ ಗಲಿಬಿಲಿಗಳಲ್ಲಿ ನಾವು ಮರ್ತು ಬಿಡುತ್ತೇವೆ. ಪ್ರಿಯರೇ, ಇವತ್ತು ನಮಗೆ ಬೇಕಾದದ್ದು ಒಂದೇ, ಎಡೆಬಿಡದ ಉತ್ತಮವಾದ ಭಾಗವಾಗಿರುವ ದೇವರ ವಾಕ್ಯ ಒಂದೇ ನಮಗೆ ಬೇಕಾಗಿದೆ. ಈ ವಾಕ್ಯವನ್ನ ಏನ್ ಮಾಡ್ಬಿಟ್ರು ಶಿಷ್ಯರು? ಮರ್ತು ಬಿಟ್ರು. ಏನಂತ ಹೇಳಿದ್ರು ಯೇಸು ಸ್ವಾಮಿ ಶಿಷ್ಯರಿಗೆ? ನೀವು ಆಚೆ ದಡಕ್ಕೆ ಹೋಗ್ರಿ, ಆಚೆ ದಡಕ್ಕೆ ಹೋಗ್ರಿ ಎಂಬ ಮಾತು ಕೊಟ್ಟವನು ಮಾತು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದರೆ ಮಾತು ಮರೆತು ಬಿಟ್ಟು ಅಲೆಗಳನ್ನ ಗಾಳಿಗಳು ನೋಡಿದಾಗ ಭಯ ಪಡಲಿಕ್ಕೆ ಪ್ರಾರಂಭಿಸಿದ್ರು. ಪ್ರೇರಿ, ಇವತ್ತು ನಮ್ಮ ಜೀವಿತದಲ್ಲಿ ಹಾಗೇನೆ ದೇವರು ಮಾತು ಕೊಟ್ಟವನು ಮಾತು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಅನೇಕ ಮಧ್ಯದಲ್ಲಿ ಏನ್ ಮಾಡ್ತೀವಿ? ಅನೇಕ ತರವಾದಂಥ ಹೋರಾಟಗಳೆಲ್ಲ, ಟೆನ್ಷನ್ಗಳ ಮಧ್ಯದಲ್ಲಿ ದೇವರು ಮಾತು ಕೊಟ್ಟಿದ್ದನ್ನ, ವಾಕ್ಯ ಹೇಳಿದನ್ನ ಮರ್ತು ಬಿಟ್ಟು ನಮ್ಮ ಸ್ವಂತ ಮಾರ್ಗದಲ್ಲಿ, ನಮ್ಮ ಸ್ವಂತ ದಾರಿಯಲ್ಲಿ ಹೋಗುವಾಗ ಅನೇಕ ತರವಾದಂಥ ಪ್ರಾಬ್ಲಮ್ಗೆ ಸಿಕ್ಕೊಳ್ತೀವಿ. ಅದಕ್ಕೆ ದೇವರು ಗ್ಯಾರಂಟಿ ಇಲ್ಲ. ನಮಗೆ ಗ್ಯಾರಂಟಿ ಯಾರು ಗೊತ್ತಾ? ಪ್ರಾರಂಭ ಮಾಡದವನು. ಹಲ್ಲೆಲೂಯಾ. ಅದಕ್ಕೆ ನಿನ್ನ ಲೈಫ್ಗೆ ಗ್ಯಾರಂಟಿ, ನಿನ್ನ ಭವಿಷ್ಯತ್ತಿಗೆ ಗ್ಯಾರಂಟಿ, ನಿನ್ನ ಸಂತತಿಗೆ ಗ್ಯಾರಂಟಿ ದೇವರ ವಾಗ್ದಾನವಾಗಿದೆ. ನಿನ್ನ ಲೈಫನ್ನ ಕ್ರಿಸ್ತನಲ್ಲಿ ಪ್ರಾರಂಭಿಸಿದವನು ಆತನು. ನೀನೆಲ್ಲ ಪ್ರಾರಂಭ ಮಾಡಿರುವುದು, ನೀನೆಲ್ಲ ಇಲ್ಲಿ ಬಂದಿರುವುದು, ನಿನ್ನನ್ನು ಆತನು ಕೊಂಡು ಬಂದಿದ್ದಾನೆ. ಆತನು ನಿನ್ನ ಜೀವನದ ಪ್ರಾರಂಭವಾಗಿದ್ದಾನೆ. ಆತನೇ ನಿನ್ನನ್ನು ಏನ್ ಮಾಡ್ತಾನೆ? ನಡೆಸ್ಕೊಂಡು ಹೋಗ್ತಾನೆ. ಪ್ರೈಸ್ ಗಾಡ್. ಯೆಶಾಯ 58:11 ವಚನದಲ್ಲಿ ನಾವು ನೋಡುತ್ತೇವೆ, ಯೆಹೋವನು
ಯೆಶಾಯ 58:11 ಯೆಹೋವನು ನಿಮ್ಮನ್ನು ಏನ್ ಮಾಡ್ತಾನಂತೆ, ನಿತ್ಯವೂ ನಿಮ್ಮನ್ನ ನಡೆಸುವನಾಗಿದ್ದಾನೆ. ಆಮೆನ್. ಎಲ್ಲರೂ ಹೇಳ್ರಿ, ಯೆಹೋವನು ನನ್ನನ್ನು ನಿತ್ಯವೂ ನಡೆಸುತ್ತಾನೆ. ಎಲ್ಲರೂ ಹೇಳ್ರಿ, ಯೆಹೋವನು ನನ್ನನ್ನು ನಿತ್ಯವೂ ನಡೆಸುತ್ತಾನೆ. ಅದಕ್ಕೆ ಇಲ್ಲಿ ಪೌಲ ಹೇಳ್ತಾನೆ, ಯೇಸು ಕ್ರಿಸ್ತನು ನಿನ್ನನ್ನು ನಡೆಸಿಕೊಂಡು ಹೋಗ್ತಾನೆ. ನಿಮ್ಮನ್ನು ನಡೆಸುವರು ಯಾರು? ಯೇಸು. ಆತನ ಕೈಯಲ್ಲಿ ನೀವು ಇದ್ದೀರಾ, ಆತನ ಕರದಲ್ಲಿ ನೀವು ಇದ್ದೀರಿ. ಆತನು ನಿಮ್ಮನ್ನು ಕರ ಹಿಡಿದವನಾಗಿದ್ದಾನೆ. ಆ ಕರ ಹೇಳುತ್ತದೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ಮಕ್ಕಳೇ ನಾನು ನಿಮ್ಮ ಸಂಗಡ ಇದ್ದು ನಾನು ನಿಮ್ಮನ್ನು ನಡೆಸುತ್ತೇನೆ. ಇಲ್ಲಿ ಪೌಲ ಹೇಳುತ್ತೇನೆ, ಆತನು ನಿಮ್ಮನ್ನ ಓಡಿಸ್ಕೊಂಡಲ್ಲ, ನಿಮ್ಮನ್ನ ನಡೆಸಿಕೊಂಡು. ಕುರುಬರು ನೋಡ್ರಿ, ತಮ್ಮ ಕುರಿಗಳನ್ನ ನಡೆಸುವಾಗ ಅವರು ಓಡಿಸ್ಕೊಂಡು ಹೋಗಲ್ಲ, ನಡೆಸ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅದರಲ್ಲಿ ಮರಿ ಕುರಿಗಳಿರುತ್ತೆ, ತೆನೆಯಾದ ಕುರಿ ಇರುತ್ತದೆ, ಮರಿ ಮಾಡಿರುವಂತ ಕುರಿಗಳಿರುತ್ತವೆ, ವಯಸ್ಸಾದಂಥ ಕುರಿ ಇರುತ್ತದೆ, ಹುಷಾರಿಲ್ಲದಂಥ ಕುರಿಗಳಿರ್ತವೆ. ಅದಕ್ಕೆ ಎಲ್ಲಾ ತರವಾದ ಕುರಿಗಳನ್ನ ಕುರುಬನು ನಡೆಸುವಾಗ ಅದನ್ನ ಮೆಲ್ಲಗೆ ನಡೆಸ್ಕೊಂಡು ಹೋಗ್ತಾನೆ. ಅದೇ ತರ ನಿನ್ನನ್ನು ದೇವರು ನಡೆಸುವವನಾಗಿದ್ದಾನೆಂಬುದಾಗಿ ನಂಬ್ರಿ. ಆತನು ನಡೆಸಿ ನಿಮ್ಮನ್ನ ಹಸುರು ಹುಲ್ಲುಗಾವಲುಗಳಲ್ಲಿ ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಿಮ್ಮನ್ನ ತಂಗಿಸಿ ನಿಮ್ಮ ಜೀವಮಾನ ಕಾಲವೆಲ್ಲ ಶುಭವು ಕೃಪೆ ನಿಮ್ಮ ಹಿಂಬಾಲಿಸುವಂತೆ ಮಾಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಅದಕ್ಕೆ ಯೆಶಾಯ 58:11 ನೋಡ್ತೇವೆ, ನಿತ್ಯವೂ ನಿನ್ನನ್ನು ನಡೆಸುತ್ತಾ. ಯಾವಾಗ ನಡೆಸ್ತಾರಂತೆ? ನೀನ್ ಚೆನ್ನಾಗಿದ್ದಾಗೆ ಮಾತ್ರ ಅಲ್ಲ, ನೀನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಕಣ್ಣೀರಿನ ಕಣಿವೆಯಲ್ಲಿ ನಡೆಯುವಾಗಲೂ, ಅವಮಾನಗಳ ನಿಂದೆಗಳ ಮಧ್ಯದಲ್ಲಿ ನೀನು ನಡೆಯುವಾಗಲೂ, ಏನು ಇಲ್ಲದೆ ಇರುವಂತ ವೇಳೆಗಳಲ್ಲಿಯೂ, ಎಲ್ಲರೂ ನಿನ್ನನ್ನು ಕೈ ಬಿಟ್ಟಂತ ವೇಳೆಯಲ್ಲಿಯೂ, ಅರ್ಥ ಆಯ್ತರ, ನಿಮ್ಮನ್ನು ನಡೆಸುವವನು ನಿಮ್ಮ ಸಂಗಡ ಇದ್ದಾನೆ, ನಿಮ್ಮನ್ನು ನಡೆಸುವನಾಗಿದ್ದಾನೆ. ನಡೆಸಿ ನಿಮ್ಮ ಮಾರ್ಗವನ್ನ ಕಂಪ್ಲೀಟ್ ಮಾಡುವನಾಗಿರ್ತಾನೆ. ಇಲ್ ಮೇಕ್ ಫಿನಿಶ್. ಪ್ರೈಸ್ ಗಾಡ್. ಆತನ ಮಧ್ಯದಲ್ಲಿ ನಿಮ್ಮನ್ನ ಕೈ ಬಿಡುವನಲ್ಲ, ಆತನು ನಿಮ್ಮನ್ನು ನಡೆಸಿಕೊಂಡು. 4ನೇ ನಾವು ನೋಡುತ್ತೇವೆ, ಕ್ರಿಸ್ತನು ಬರುವ ದಿನದೊಳಗಾಗಿ ನಿಮ್ಮಲ್ಲಿ ಪ್ರಾರಂಭಿಸಿದ ಆತನನ್ನ ಸಿದ್ಧಿಗೆ ಅಥವಾ ಆತನು ಪೂರೈಸುವವನಾಗಿದ್ದಾನೆ. ವಾಟ್ ಇಸ್ ಇಸ್ ಬಿಗಿನ್ ಇನ್ ಯುವರ್ ಲೈಫ್? ಕರ್ತನು ನಿಮ್ಮ ಜೀವಿತದಲ್ಲಿ ಆರಂಭಿಸಿರುವಂತ ಎಲ್ಲಾ ಸಂಗತಿಗಳನ್ನ ಆತನು ನೋಡಿಕೊಳ್ಳುತ್ತಾನೆ, ಆತನು ವಹಿಸಿಕೊಂಡಿದ್ದಾನೆ, ಆತನು ನಡೆಸುತ್ತಾನೆ, ಆತನು ನಿನ್ನನ್ನು ನೋಡುವನಾಗಿದ್ದಾನೆ ಎಂಬುದಾಗಿ ಮೊದಲಾಗಿ ನಾವು ಅರಿತುಕೊಳ್ಳಬೇಕು. ನಿನ್ನ ಹಸ್ತವು ದೇವರ ಕೈಯಲ್ಲಿದೆ, ನಿನ್ನ ಜೀವನವು ದೇವರ ಕೈಯಲ್ಲಿದೆ, ನೀನು ದೇವರ ಕೈಯಲ್ಲಿದೆಯಾ. ಆತನು ನಿನ್ನನ್ನ ಏನ್ ಮಾಡ್ತಾನೆ? ಪೂರೈಸುವನಾಗಿದ್ದಾನೆ. ಪ್ರೈಸ್ ಗಾಡ್. ಮಧ್ಯದಲ್ಲಿ ಕೈ ಬಿಡುವಂತನಲ್ಲ. ಅದಕ್ಕೆ 16ನೇದಲ್ಲಿ ನಾವು ನೋಡ್ತೀವಿ, ಆತನು ನಮ್ಮ ಜೀವಿತದಲ್ಲಿ ಆತನು ಆರಂಭಿಸಿದ ಕೆಲಸವನ್ನ, ಆರಂಭಿಸಿದ ಒಳ್ಳೆ ಕಾರ್ಯಗಳನ್ನ ಪೂರೈಸಿದವರಾಗಿದ್ದೇವೆ. ನಾವು ಅನ್ಕಂಪ್ಲೀಟೆಡ್ ಅಲ್ಲ, ನಾವು ಕಂಪ್ಲೀಟೆಡ್ ಆಗಿ ಕಾಣಲ್ಪಡುತ್ತೇವೆ. ಮತ್ತು 1 ಕೊರಿಂಥದವರಿಗೆ 1ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 8ನೇ ವಚನವನ್ನು ಓದ್ಕೊಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ಆಮೆನ್. ಕಡೆಯವರೆಗೂ ನಿಮ್ಮನ್ನ ದೃಢಪಡಿಸುವನು. ಪ್ರೈಸ್ ಗಾಡ್. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾರದಂತೆ. ಚೆನ್ನಾಗಿ ತಿಳ್ಕೊಳ್ರಿ, ಆತನು ನಿಮ್ಮನ್ನು ಕಡೆಯವರೆಗೂ ಆತನು ಪೂರೈಸುವುದು ಮಾತ್ರ ಅಲ್ಲ, ಕಡೆಯವರೆಗೂ ನಿಮ್ಮನ್ನ ದೃಢಪಡಿಸುವನಾಗಿದ್ದಾನೆ. ಏನ್ ಪಡಿಸುವನಾಗಿದ್ದಾನೆ? ನಿಮ್ಮನ್ನ ದೇವರು ಕೈ ಬಿಡದೆ ನಿಮ್ಮನ್ನು ದೃಢಪಡಿಸಿ ಕಾಯುವವನಾಗಿದ್ದಾನೆ. ದೃಢಪಡಿಸಿ, ಆಧರಿಸಿ, ಸಂತೈಸಿ, ನೀವು ಸೋತು ಹೋದ ವೇಳೆಗಳಲ್ಲಿ ನಿಮ್ಮನ್ನು ಬಲಪಡಿಸಿ, ಸೋತು ಹೋದ ಸಮಯಗಳಲ್ಲಿ, ದಾರಿ ಗೊತ್ತಿಲ್ಲದ ಸಮಯಗಳಲ್ಲಿ, ನಮಗೆ ನೆಲೆ ಇಲ್ಲಂಬದ ಸ್ಥಳಗಳಲ್ಲಿ ಕರ್ತನೆ ನಿನ್ನನ್ನ ದೃಢಪಡಿಸುವನಾಗಿ. ಈ ವಿಲ್ ಮೇಕ್ ಕಡೆಯವರೆಗೂ. ಎಲ್ಲಿವರೆಗೂ? ಕಡೆಯವರೆಗೂ. ಚೆನ್ನಾಗಿ ತಿಳ್ಕೊಡ್ರಿ, ಆತನೇ ನಿಮ್ಮನ್ನ ದೃಢಪಡಿಸು. ಅನೇಕ ವೇಳೆಯಲ್ಲಿ ಅಯ್ಯೋ ಟೈಮ್ ಆಗ್ಬಿಡ್ತು, ವಯಸ್ಸಾಗ್ಬಿಡ್ತು, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಪ್ರೇರೆ, ಒಂದು ತಿಳ್ಕೊಳ್ರಿ, ದೇವರ ಅದ್ಭುತಗಳೆಲ್ಲ ಕೆಲವು ಸಮಯಗಳಲ್ಲಿ ಇನ್ ದ ಎಂಡಲ್ಲಿ
ಕಡೇದಲ್ಲಿ ಒಂದು ಅದ್ಭುತವನ್ನು ಮುಗ್ದೋಯ್ತು, ಎಲ್ಲ ಆಗೋಯ್ತು, ಏನು ಕಾಣ್ತಾ ಇಲ್ಲ, ಏನು ನಡೀತಾ ಇಲ್ಲ. ಇಟ್ ಈಸ್ ಫಿನಿಶ್, ಮುಗ್ದೋಯ್ತು ದೇವರೇ, ನನ್ನ ಜೀವಿತದಲ್ಲಿ ನನಗೆ ಬೇರೆ ಎಲ್ಲಿಂದ ದಿಕ್ಕಿಲ್ಲ ಅಂತ ನೀನು ಅಂದ್ಕೊಂಡಿರ್ಬೋದು. ನಿನಗೆ ಅದು ಲಾಸ್ಟ್ ಆಗಿರ್ಬೋದು. ದೇವರಿಗೆ ಇನ್ನೂ ಲಾಸ್ಟ್ ಬಂದಿಲ್ಲ, ದೇವ್ರಿಗೆ ಇನ್ನೂ ಟೈಮು ಬಂದಿಲ್ಲ. ಟೈಮ್ ಬಂದುತ್ತೆ, ಆಗವರೆಗೂ ದೇವ್ರನ್ನ ಕಾದಿರಲಿಕ್ಕಾಗಿ ಹೇಳ್ತಾನೆ. ಯೇಸು ಸ್ವಾಮಿ ಅಂತ ಬಂದು ಮರ್ಯಾದೆ ಹೇಳಿದಾಗ ಯೇಸು ಸ್ವಾಮಿ ಏನು ಹೇಳಿದ್ರು? ಸ್ತ್ರೀಯೇ, ತಾಯೇ, ನನಗೊಡವೆ ನಿನಗೇಕೆ, ನನ್ನ ಟೈಮ್ ಇನ್ನೂ ಬಂದಿಲ್ಲ. ಪ್ರೈಸ್ ಗಾಡ್, ನನ್ನ ಟೈಮ್ ಇನ್ನೂ ಬಂದಿಲ್ಲ. ಪ್ರೇರೆ, ಟೈಮ್ ಬಂತು. ದೇವರು ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸ ಕಡೆಯವರೆಗೂ ಅಲ್ಲಿ ಕಾದಿದ್ದು ದೇವರು ಅದ್ಭುತವನ್ನು ಮಾಡಿದ. ಅಲ್ಲಿರೋರಿಗೆಲ್ಲ ಆಶ್ಚರ್ಯವಾಯಿತು, ಇದೆಂಥದ್ದು ಅದ್ಭುತ ಇರಿ. ಎಲ್ಲರೂ ಮೊದಲನೆಯ ದಿನದಲ್ಲಿ ಒಳ್ಳೆ ದ್ರಾಕ್ಷಾರಸವನ್ನು ಕೊಟ್ಟು ಕಡೆಯ ದಿನದಲ್ಲಿ ಎಲ್ಲವೂ ಕಡಿಮೆ ಪಕ್ಷದಲ್ಲಿರುವಂಥದ್ದನ್ನು ಕೊಡ್ತಾರೆ. ಆದರೆ ಈ ದ್ರಾಕ್ಷಾರಸ ಕಡೇ ದಿವಸದವರೆಗೂ ಒಳ್ಳೆ ದ್ರಾಕ್ಷಾರಸವಾಗಿದೆ ಎಂಬುದಾಗಿ ಆಶ್ಚರ್ಯಪಟ್ಟರು. ನಿನ್ನ ಲೈಫಲ್ಲಿ ಕಡೆಯವರೆಗೂ ದೇವರ ಅದ್ಭುತವನ್ನ ನಿನ್ನ ಜೀವನದಲ್ಲಿ ನೀನು ಕಾಣ್ತಾನೇ ಇರ್ತೀಯ. ನಿನಗೆ ಅದ್ಭುತವಾಗಿದ್ದೆ, ಇವತ್ತಿಗೂ ನೀನು ಅದ್ಭುತ ಕಾಣ್ತೀಯ, ನಾಳೆಗೂ ಅದ್ಭುತ ಕಾಣ್ತೀಯ. ನಿನ್ನ ಮುಪ್ಪಿನವರೆಗೂ ದೇವರು ನಿನ್ನನ್ನು ನಡೆಸುವನಾಗಿದ್ದಾನೆ. ಕಡೆಯವರೆಗೂ ಅದ್ಭುತಗಳನ್ನ ಕಾಣ್ತೀಯ. ಕಡೆಯವರೆಗೂ ನಡೆಸುವವನು ಆತನೇ ಆರಂಭವು, ಆತನೇ ಅಂತ್ಯವಾಗಿದ್ದಾನೆ. ಪ್ರೈಸ್ ಗಾಡ್. ಸೊ ಅದಕ್ಕೆ ಮೊದಲ ನೋಡಿದ್ವಿ, ಆತನು ನಮ್ಮನ್ನ ಪೂರೈಸುವವನಾಗಿದ್ದಾನೆ. ಎರಡನೇದಾಗಿ ಕಡೆಯವರೆಗೂ ದೃಢಪಡಿಸುವನಾಗಿದ್ದಾನೆ. ಎಲ್ಲರೂ ಹೇಳ್ರಿ, ಕಡೆಯವರೆಗೂ ದೃಢಪಡಿಸುವನಾಗಿದ್ದಾನೆ. ಆಮೇಲೆ 1 ಪೇತ್ರ 1ನೇ ಅಧ್ಯಾಯ 5ನೇ ವಚನವನ್ನು ಓದ್ಕೊಳ್ರಿ. 1 ಪೇತ್ರ 1ನೇ ಅಧ್ಯಾಯ 5ನೇ ವಚನ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಆಮೆನ್, ಹಲ್ಲೆಲೂಯಾ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಆಮೆನ್, ಹಲ್ಲೆಲೂಯಾ. ನಿಮ್ಮಲ್ಲಿ ಆರಂಭಿಸಿದಂತ ಈ ರಕ್ಷಣೆಯನ್ನ, ನಿಮ್ಮಲ್ಲಿ ಆರಂಭಿಸಿದಂತ ಎಲ್ಲಾ ಆಶೀರ್ವಾದಗಳನ್ನ ಹೇಗೆ ಕಾಯ್ತಾನಂತೆ? ತನ್ನ ಬಲದಿಂದ. ಆತನ ಬಲ ಕುಗ್ಗಿ ಹೋಗಲಿಲ್ಲ, ಆತನ ಬಲ ಏನಾಗಿಲ್ಲ, ಕುಂದಿ ಹೋಗಲಿಲ್ಲ. ಆತನ ಪುನರುತ್ಥಾನದ ಶಕ್ತಿ ಮಾರ್ಪಡಲಿಲ್ಲ. ಇದುವರೆಗೂ ಆತನ ಶಕ್ತಿ ಏನಿದೆ, ಶಾಶ್ವತವಾದಂತ ಶಕ್ತಿ. ಹಲ್ಲೆಲೂಯಾ. ನಿನ್ ಬಲ, ನನ್ನ ಬಲ ಕುಂದಿ ಹೋದ್ರು, ಹಣದ ಬಲ ಕುಂದಿ ಹೋದ್ರು, ಮನುಷ್ಯರ ಬಲ ಕುಂದಿ ಹೋದ್ರು, ಎಲ್ಲ ಕುಂದಿ ಹೋದ್ರು, ದೇವರು ನಿನ್ನನ್ನು ತನ್ನ ಬಲದಿಂದ ಕಾಯುವಂತ ಕರ್ತನಾಗಿ ಕಾಣಲ್ಪಡೋನಾಗಿದ್ದಾನೆ. ಅದಕ್ಕೆ ಈ ಬೆಳಗಿನ ವೇಳೆಯಲ್ಲಿ ಚೆನ್ನಾಗಿ ತಿಳ್ಕೊಳ್ರಿ, ನೀವು ಅನ್ಕಂಪ್ಲೀಟೆಡ್ ಅಲ್ಲ, ನೀವು ಕಂಪ್ಲೀಟ್ ಆದವರಾಗಿ, ನಿಮ್ಮನ್ನು ದೇವರು ಸಂಪೂರ್ಣಗೊಳಿಸಿದವನಾಗಿದ್ದಾನೆ. ನೀವು ಅಪೂರ್ಣರಲ್ಲ, ಸಂಪೂರ್ಣರು ಆಗಿದವರಾಗಿ ಕಾಣಲ್ಪಡುವರಾಗಿದ್ದೀರಿ. ಮೂರನೇದಾಗಿ ನಾವು ನೋಡುತ್ತೇವೆ, ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನವನ್ನು ಓದಿಕೊಳ್ಳೋಣ. 7ನೇ ಅಧ್ಯಾಯ 25ನೇ ವಚನ. ಇಬ್ರಿಯರಿಗೆ 7ನೇ ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ನಮ್ಮ ದೇವರು ಆತನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಅಶಕ್ತನಲ್ಲ, ನಮ್ಮ ದೇವರು ಶಕ್ತನಾಗಿದ್ದಾನೆ. ಎಲ್ಲರೆಲ್ಲರೂ ಶಕ್ತನಾಗಿದ್ದಾನೆ. ಏನಕ್ಕಾಗಿ? ನಿಮ್ಮನ್ನು ಅರ್ಧದಲ್ಲಿ ಬಿಡುವುದಕ್ಕಾಗಲ್ಲ, ಸಂಪೂರ್ಣವಾಗಿ ರಕ್ಷಿಸುವುದಕ್ಕಾಗಿ. ಅದಕ್ಕೆ ನಾವು ಯಾರಾಗಿದ್ದೇವೆ? ಸಂಪೂರ್ಣರು ಆಗಿದ್ದೇವೆ. ಅದಕ್ಕಾಗಿ ದೇವರ ವಾಕ್ಯ ನೋಡುತ್ತೇವೆ, ನಮ್ಮಲ್ಲಿ ಆರಂಭಿಸಿದ ಆತನ ಕೆಲಸವು ಪೂರೈಸುತ್ತಾನೆ ಮತ್ತು ಕಡೆಯವರೆಗೂ ದೃಢಪಡಿಸುವನಾಗಿದ್ದಾನೆ ಮತ್ತು ತನ್ನ ಬಲದಿಂದ ನಿಮ್ಮನ್ನು ಕಾಯುವನಾಗಿದ್ದಾನೆ ಮತ್ತು ಸಂಪೂರ್ಣವಾಗಿ, ಚೆನ್ನಾಗಿ ತಿಳ್ಕೊಳ್ರಿ, ಸಂಪೂರ್ಣವಾಗಿ ನಿಮಗೆ ರಕ್ಷಣೆಯನ್ನ ದೇವರು ಒದಗಿಸಿದ್ದಾನೆ.
ಹಲ್ಲೆಲೂಯ. ಹೇಗೆ ಪಾಪದಿಂದ ನಮಗೆ ಸಂಪೂರ್ಣವಾದ ರಕ್ಷಣೆಯನ್ನು ದೇವರು ಒದಗಿಸಿದ್ದಾನೋ, ಹಾಗೆ ಭಯದಿಂದ, ರೋಗದಿಂದ, ದರಿದ್ರದಿಂದ ಮತ್ತು ಕೊರತೆಗಳಿಂದ, ಅವಮಾನಗಳಿಂದ, ಅಸಮಾಧಾನಗಳಿಂದ ದೇವರು ಸಂಪೂರ್ಣವಾದ ವಿಧದಲ್ಲಿ ನಿಮ್ಮನ್ನು ರಕ್ಷಿಸಲಿಕ್ಕೆ ಆತನು ಶಕ್ತನಾಗಿ ಕಾಣಲ್ಪಡೋನಾಗಿದ್ದಾನೆ. ಹಲ್ಲೆಲೂಯ. ಸೊ ಅದಕ್ಕೆ ನಾವು 16ನೇದಲ್ಲಿ ನಾವು ನೋಡ್ತಾ ಇರೋದಂದ್ರೆ, ನೀವು ಸಂಪೂರ್ಣರು, ನೀವು ಪರಿಪೂರ್ಣರು, ನೀವೇನಾಗಿದ್ದೀರಿ, ನಿಮ್ಮನ್ನು ದೇವರು ಕಡೆಯವರೆಗೂ ಕಾಯುವವನು ಮತ್ತು ನಿಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿರುವಂತ ದೇವರ ಕೈಯಲ್ಲಿ ನೀವು ಉಳ್ಳವರಾಗಿ ಕಾಣಲ್ಪಡೋರಾಗಿದ್ದೀರಾ. ಇವತ್ತು ಇನ್ನೊಂದು ನಾವು ನೋಡಕ್ ಹೋಗ್ತೀವಿ, 17ನೇದಾಗಿ ದ ಸೆಕೆಂಡ್ ಒನ್. ಇವತ್ತು ನಾವು ನೋಡುವಂತ ಒಂದು ವಚನ ಇಲ್ಲಿ ನಾವು ನೋಡ್ತೇವೆ. 2 ಪೇತ್ರ 1ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ. 2 ಪೇತ್ರ 1ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳ್ರಿ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು ಬಲ್ಲವಷ್ಟೇ. ಪ್ರೈಸ್ ದಿ ಲಾರ್ಡ್. ಇವತ್ತು 17ನೇದನ್ನು ನಾವು ನೋಡುತ್ತೇವೆ. ಫಸ್ಟ್ ನಾವು ನೋಡಿದ್ವಿ, ನಮಗೆ ದೇವರು ನಮ್ಮನ್ನ ಏನಾಗಿ ಮಾಡಿದ್ದಾನೆ, ಸಂಪೂರ್ಣವಾಗಿ ಆತನು ಮಾಡಿದ್ದಾನೆ. ನಾವು ಅನ್ಕಂಪ್ಲೀಟ್, ನಮ್ಮಲ್ಲಿ ಆರಂಭಿಸಿದೆಲ್ಲವನ್ನ ದೇವರು ಪೂರ್ಣಗೊಳಿಸುತ್ತಾನೆ ಎಂಬುದಾಗಿ ನೋಡಿದ್ವಿ. ಎರಡನೇದಾಗಿ, ಈಸ್ ಗಿವನ್ ಟು ಆಲ್. ಆತನು ಎಲ್ಲವನ್ನ, ನಮಗೆ ಬೇಕಾದದೆಲ್ಲವನ್ನ ನೀಡಲಿಕ್ಕೆ ಶಕ್ತನಾಗಿದೆ. ನಮಗೆ ಬೇಕಾದದೆಲ್ಲವೂ ದೊರೆಯಿತು ಎಂಬುದಾಗಿ ನಾವು ಬಲ್ಲವರಷ್ಟೇ. ಪ್ರೈಸ್ ಗಾಡ್. ಹಲ್ಲೆಲೂಯ. 17 ನಮ್ಮ ಐಡೆಂಟಿಟಿ ಏನಂದ್ರೆ, ನಮಗೆ ಬೇಕಾದದೆಲ್ಲವೂ ಏನಾಗಿದೆ, ನಮಗೆ ದೊರೆಯಿತು. ಎಲ್ಲರೂ ಹೇಳ್ರಿ, ನಮಗೆ ಬೇಕಾದದೆಲ್ಲವೂ, ನಮಗೆ ಬೇಕಾದದೆಲ್ಲವೂ ದೊರೆಯಿತು. ಹಲ್ಲೆಲೂಯ. ಸೊ ಒಂದು ತಿಳ್ಕೊಳ್ಬೇಕು, ನನಗೆ ಬೇಕಾದದೆಲ್ಲವನ್ನ ದೇವರು ನನಗೆ ಏನ್ ಮಾಡಿದ್ದಾನೆ, ಒದಗಿಸಿದ್ದಾನೆ. ಅದಕ್ಕೆ ಆತನ ಹೆಸರು ಏನು, ಯೆಹೋವ ಈರೆ. ಎಲ್ಲರೂ ಆತನ ಹೆಸರು ಏನಾಗಿದೆ, ಅದರ ಅರ್ಥ ಆತನು ಎಲ್ಲವನ್ನ ಒದಗಿಸಿದವನಾಗಿ ಕಾಣಲ್ಪಡೋನಾಗಿದ್ದಾನೆ. ಅದಕ್ಕೆ ಇಲ್ಲಿ ಅಪೊಸ್ತಲನಾದ ಪೇತ್ರನು ಹೇಳಬೇಕಾದ್ರೆ, ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ನಮಗೇನಾಗಿದೆ, ದೊರೆಯುತ್ತೆಂದು ನಾವು ಬಲ್ಲವರಷ್ಟೇ. ಇಲ್ಲಿ ಪೇತ್ರನು ಹೇಳಬೇಕಾದ್ರೆ, ನಮಗೆ ತಿಳಿದಿದೆ ಜೀವನಕ್ಕೆ, ಬದುಕಿಗೆ, ನನ್ನ ಬಾಳಿಗೆ, ನನ್ನ ಕುಟುಂಬಕ್ಕೆ, ನನ್ನ ಕೆಲಸಕ್ಕೆ, ನನ್ನ ಬಿಸ್ನೆಸ್ಗೆ ಬೇಕಾದದ್ದೆಲ್ಲವೂ ನನಗೇನಾಗಿದೆ, ದೊರಕಿದೆ. ಭಕ್ತಿಯಾದ ಜೀವನವನ್ನು ಮಾಡಲಿಕ್ಕೆ, ಪರಿಶುದ್ಧವಾದ ಜೀವನವನ್ನು ನಡೆಸಲಿಕ್ಕೆ, ನನ್ನ ಆತ್ಮಿಕತೆ ಜೀವನ ಬೆಳೆಯಲಿಕ್ಕಾಗಿ ದೇವರು ಎಲ್ಲವನ್ನ ನನಗೇನ್ ಮಾಡಿದ್ದಾನೆ, ದೊರಕಿಸಿದ್ದಾನೆ. ದೇವ ನನಗೇನಿದೆ, ನನಗೆ ದೊರಕಿದೆ. ಒಂದಲ್ಲ ಎರಡಲ್ಲ, ಬೈಬಲ್ ಹೇಳುತ್ತದೆ ಎಲ್ಲವೂ ನನಗೆ ದೊರೆಯಿತು. ಎಲ್ಲರೂ ಹೇಳ್ರಿ, ಎಲ್ಲವೂ. ಒಂದಲ್ಲ ಎರಡಲ್ಲ, ಏನೋ 3 ಅಲ್ಲ 4 ಅಲ್ಲ 10 ಅಲ್ಲ, ಎಲ್ಲ ಕಾರ್ಯಗಳನ್ನ ದೇವರು ನನ್ನ ಜೀವನಕ್ಕೆ ಬೇಕಾದದೆಲ್ಲವನ್ನ ದೇವರು ಒದಗಿಸಿದ್ದಾನೆ. ನನ್ನ ಭಕ್ತಿಗೂ ಬೇಕಾದದೆಲ್ಲವನ್ನ ದೇವರು ಒದಗಿಸಿದ್ದಾನೆ. ನೀನು ಯಾವ ವಿಷಯಕ್ಕೆ ಚಿಂತೆ ಮಾಡಬೇಕಾಗಿಲ್ಲ, ನೀವು ಯಾವುದೋ ವಿಷಯಕ್ಕೆ ಹೋರಾಡಬೇಕಾಗಿಲ್ಲ, ನೀನು ಯಾವುದೋ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ದೇವರ ವಾಕ್ಯವನ್ನು ನಂಬ್ರಿ, ವಾಕ್ಯದ ಮೇಲೆ ನಿಮ್ಮ ಜೀವಿತ ವಿಶ್ವಾಸ ಇಡ್ರಿ. ಆತನೇ ನಿಮ್ಮನ್ನ ಕಾಯಲಿಕ್ಕೆ ಆತನ ಶಕ್ತನಾಗಿದೆ. ಅದಕ್ಕೆ ನಾವು 17 ನೋಡಬೇಕಾದ್ರೆ, ನನಗೆ ಬೇಕಾದದ್ದೆಲ್ಲವೂ ದೊರಕಿದೆ. ಏನಾಗಿದೆ, ನನ್ನ ಐಡೆಂಟಿಟಿ ಕ್ರಿಸ್ತನಲ್ಲಿ. ನಾನು ಇನ್ನು ದೇವರ ಹತ್ರ, ದೇವರೇ ನನಗೆ ಅದು ಕೊಡು, ನನಗೆ ಇದು ಕೊಡು, ನನಗೆ ಅದು ಮಾಡು, ನನಗೆ ಇದು ಮಾಡು ಅಂತ ದೇವರ ಹತ್ರ ಹೋಗಿ ಯಾವುದೊಂದನ್ನು ನಾವು ನನಗೆ ಬೇಕಾದದನ್ನ ತಿಳಿಯಪಡಿಸಲಿಕ್ಕಾಗಿನೋ ಬೇಡಿಕೊಳ್ಳೋದಕ್ಕೆ ಬದಲಾಗಿನೋ ನಾನು ತಿಳ್ಕೊಳ್ಬೇಕಾಗಿದ್ದು, ನನಗಾಗಿ ಎಲ್ಲವನ್ನು ದೇವರು ಮಾಡಿ ಮುಗಿಸಿದ್ದಾನೆ. ಶಿಲುಬೆಯಲ್ಲಿ ದೇವರು ಹೇಳಿದ್ರು, ಇಟ್ ಈಸ್ ಫಿನಿಶ್ಡ್. ನನಗೆ ಎಲ್ಲವೂ, ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ನನಗೇನಾಗಿದೆ, ದೊರಕಿದೆ. ಬೈಬಲ್ ಇದನ್ನೇ ಹೇಳುತ್ತೆ. ನಾವೇನ್ ಮಾಡ್ತೀವಿ, ಅನೇಕ ವೇಳೆಗಳಲ್ಲಿ ದೇವರೇ ನನಗಿನ್ನೂ ಅದಿಲ್ಲ, ನನಗೆ ಇದಿಲ್ಲ ಅಂತ ಇನ್ನು ಕಾಡುತ್ತಾ ಬೇಡುತ್ತಾನೆ ಇರ್ತಾ ಇದೀವಿ. ಇಲ್ಲ, ನೋ 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 ನೋ. ಇನ್ನು ಪ್ರಿಯರೇ, ನೀವು ಚೆನ್ನಾಗಿ ತಿಳ್ಕೊಳ್ಬೇಕಾದೇನು ಗೊತ್ತಾ, ನನಗೆ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರಕಿದೆ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನ ನಮಗೆಲ್ಲರಿಗೂ ಗೊತ್ತಿರುವಂತ ವಚನ ಓದಿಕೊಳ್ಳೋಣ. ರೋಮಪುರ ಪತ್ರಿಕೆ 8:32. ಬೇಗ ತೆಗಿಬೇಕು.
ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಆಮೆನ್. ಬೇಕಾದದೆಲ್ಲವೂ ದೊರೆಯಿತು. ಎರಡನೇದಾಗಿ ನೋಡುತ್ತೇವೆ, ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಎಲ್ಲರೂ ಹೇಳೋಣ, ಸಮಸ್ತವನ್ನು ದಯಪಾಲಿಸದೆ ಇರುವನೇ. ಇನ್ನೊಂದ್ಸರಿ ಹೇಳೋಣ, ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಅದರ ಅರ್ಥ ಏನು? ಇನ್ನು ನಿಮಗೆ ದೇವರು ಮಾಡಬೇಕಾದದ್ದು ಯಾವುದಿಲ್ಲ, ಎಲ್ಲ ಸಮಸ್ತವನ್ನು. ಚೆನ್ನಾಗಿ ತಿಳ್ಕೊಳ್ರಿ, ದೇವರು ಬೇಕಾದದ್ದೆಲ್ಲವನ್ನು ನಮಗೆ ದೊರೆಯಿತು ಅಂತ ಪೇತ್ರ ಹೇಳ್ತಾನೆ. ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ಕೊಡದೆ ಇರುವನೇ. ಆಮೇನಂತ ಬರಲೋಣವಾ? ಹಲ್ಲೆಲೂಯಾ. ದೇವರ ವಾಕ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸಮಸ್ತವನ್ನು ಕೊಡದೇ ಇರುವನೇ. ಬಟ್ ಈ ನಾವಕ್ಕಾಗಿ ಸಣ್ಣ ಸಣ್ಣ ವಿಷಯಕ್ಕಾಗಿ ಅಳ್ತಾ ಇದ್ದೀವಿ, ಸಣ್ಣ ಸಣ್ಣ ವಿಷಯಕ್ಕಾಗಿ ಬೇಸರಗೊಳ್ತಾ ಇದ್ದೀವಿ, ನನಗೆ ಅದು ಕೊಟ್ಟಿಲ್ಲ, ನನ್ನ ದೇವರಿಗೆ ಇದು ಮಾಡಿಲ್ಲ ಎಂಬುದಾಗಿ. ಕರ್ತನ ವಾಕ್ಯವನ್ನು ನಂಬಿರಿ, ನೀವು ಬದುಕಿ ಬಾಳುವಿರಿ. ಹಲ್ಲೆಲೂಯಾ. ನನ್ನ ಜನರು ಜ್ಞಾನಹೀನರಾಗಿ ಏನಾಗ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಏನ್ ಜ್ಞಾನಹೀನ? ದೇವರು ನನಗಾಗಿ ಸಮಸ್ತವನ್ನು ಮಾಡಿದ್ದಾನೆ, ಕೊಟ್ಟಿದ್ದಾನೆ ಎಂಬ ವಿಶ್ವಾಸದ ಕೊರತೆ ಇರುವುದರಿಂದ ನಾವು ಆಶೀರ್ವಾದಗಳನ್ನ ಅನುಭವಿಸಲಾರದಂತೆ ಇದ್ದೇವೆ. ಇವತ್ತು ನೀವು ನಂಬಿರಿ, ದೇವರು ತನ್ನ ಮಗನನ್ನೇ ನನಗಾಗಿ ಕೊಟ್ಟ ಮೇಲೆ ಸಮಸ್ತವನ್ನು. ಆಮೆನ್. ಯಾವುದು ಶ್ರೇಷ್ಠವಾದದ್ದು? ತಂದೆಯ ದೃಷ್ಟಿಯಲ್ಲಿ ಪರಲೋಕದಲ್ಲಿ ದೇವದೂತರಿಗಿಂತ ಅಲ್ಲಿರುವಂತ ಎಲ್ಲ ವಸ್ತುಗಳಿಗಿಂತಲೂ ಯೇಸು ಕ್ರಿಸ್ತನು ಆತನು ಶ್ರೇಷ್ಠನಾಗಿದ್ದ. ಆತನಿಗಿಂತ ಶ್ರೇಷ್ಠರಾದವರು ಪರಲೋಕದಲ್ಲಿ ಇರಲಿಲ್ಲ. ಆತನ ಶ್ರೇಷ್ಠ ಪುತ್ರನು ಒಬ್ಬನೇ ಮಗನಾಗಿರುವ ಯೇಸುವನ್ನ ಪಾಪಿಗಳಾಗಿದ್ದಂತ ನಮಗೋಸ್ಕರ ಆತನು ಇಷ್ಟಾಗಿ ಪ್ರೀತಿಸಿ ಆತನು ಒಪ್ಪಿಸಿಕೊಟ್ಟಿರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ನನಗೆ ಬೇಕಾಗಿರುವಂತ ಒಂದು ಸಣ್ಣ ವಿಷಯ, ನನಗೆ ಬೇಕಾಗಿರುವಂತ ಸಣ್ಣ ಅಗತ್ಯಗಳನ್ನ ದೇವರು ಒದಗಿಸದೇ ಇರುವನೇ. ಅದಕ್ಕೆ ನನ್ನ ಅಗತ್ಯಗಳು ಬರುವಾಗ, ಕೊರತೆಗಳಿರುವಾಗ ನಮ್ಮ ಫೋಕಸ್ಸು, ನಮ್ಮ ಕಣ್ಣು ಏನ್ ಮಾಡಬೇಕು? ದೇವರ ವಾಕ್ಯದ ಕಡೆಗೆ ಹೋಗ್ಬೇಕು. ಇಲ್ಲಿ ನೋಡುತ್ತೇವೆ, ನನಗೆ ಬೇಕಾದದೆಲ್ಲವೂ ದೊರೆಯಿತು. ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ದೇವರನ್ನ ಅದು ಕೊಡು ಇದು ಕೊಡೋದಲ್ಲ, ನಾವು ಪ್ರಾರ್ಥಿಸುವಾಗ ನನಗೆ ಬೇಕಾದದೆಲ್ಲವೂ ದೊರೆಯಿತು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೈಸ್ ಗಾಡ್. ನನಗೆ ತನ್ನ ಮಗನನ್ನೇ ದೇವರನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನನಗೆ ದಯಪಾಲಿಸದೇ ಇರುವನೇ. ನನಗಾಗಿ ದೇವರು ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ, ಅದಕ್ಕಾಗಿ ನಿನಗೆ ಸ್ತೋತ್ರ 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 ಎಂಬುದಾಗಿ ದೇವರನ್ನ ಕೊಂಡಾಡ್ರಿ. ದಾರಿ ತಪ್ಪಿದ ಮಗನ ಮನೆ ಕಥೆಯಲ್ಲಿ ನಾವು ನೋಡುತ್ತೇವೆ. ಮಗನು ಮನೆಗೆ ಬಂದ ಮೇಲೆ ಅವರಪ್ಪ ಆ ಸಣ್ಣವನಿಗೆ ವಸ್ತ್ರವನ್ನು ತೊಡಿಸಿ, ಉಂಗುರವನ್ನು ತೊಡಿಸಿ, ಆತನಿಗೆ ಪಾದರಕ್ಷೆಗಳನ್ನು ಕೊಟ್ಟು, ಆತನಿಗೆ ಊರಿಗೆಲ್ಲ ಔತಣವನ್ನು ಮಾಡಿ ಊಟ ಹಾಕ್ಸ್ಬೇಕಾದ್ರೆ ದೊಡ್ಡವನು ಬರ್ತಾನೆ. ಮನೆಯಲ್ಲಿ ಬಂದಾಗ ಏನಂತ ವಿಷಯ ಗೊತ್ತಾದಾಗ ಅವರ ಅಣ್ಣ ದೂರದಿಂದ ನಿಂತ್ಕೊಂಡು ಬೇಸರ ಪಡ್ತಿರ್ತಾನೆ. ಅವರಪ್ಪ ಓಡೋಗಿ, ಯಾಕೋ ಏನಾಯ್ತು? ಬಾರ ಒಳಗಡೆ, ಯಾಕೆ ಬೇಜಾರಾಗಿದೆಯಾ? ಯಾಕೆ ಸಿಟ್ಟಾಗಿದೆಯಾ? ಯಾಕೆ ಕೋಪವಾಗಿದೆಯಾ? ಯಾಕೆ ಒಳಗಡೆ ಬರ್ತಾ ಇಲ್ಲ? ಯಾಕೋ ಒಂಥರ ಇದೆಯಲ್ಲ, ನಿನ್ನ ಮುಖರೂಪ ಬದಲಾಗಿದೆಯಲ್ಲ, ಯಾಕೆ ಬಾಡಾಗಿದೆ? ನಿನಗೇನಾಯ್ತು ಅಂತ ಕೇಳುವಾಗ ಲೂಕನ ಸುವಾರ್ತೆ 15ನೇ ಅಧ್ಯಾಯ 31ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆಂದು ಹೇಳುತ್ತದೆ. ಆತನು ಹೇಳ್ತಾನೆ, ಅಪ್ಪ, ನೀನು ಆಳು ಹೋಗಿ ನಿನ್ನ ಮಗನು ಕೆಡಿಸಿ ಎಲ್ಲ ಹಾಳು ಮಾಡಿ ಬಂದವನಿಗೆ ನೀನೇನ್ ಮಾಡಿದೆ? ಊರಿಗೆಲ್ಲ ಊಟ ಹಾಕಿ ಹಬ್ಬ ಮಾಡ್ತಾ ಇದೀಯಾ. ಆದರೆ ನಾನು ನಿನ್ನ ಮನೆಯಲ್ಲಿದ್ದೇನೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾನು ನಿನ್ನ ಕಷ್ಟದಲ್ಲಿ ಭಾಗಿಯಾಗಿದ್ದೇನೆ, ನಾನು ತೋಟದ ಕೆಲಸ, ಮನೆ ಕೆಲಸ ಎಲ್ಲವನ್ನೂ ಮಾಡ್ತಾ ಇದ್ದೀನಿ. ಆದರೆ ನೀನು ನನಗಾಗಿ ಒಂದು ಕುರಿ ಮರಿಯನ್ನು ಕೊಡಲಿಲ್ಲ. ನೀನನ್ನ ಏನ್ ಕೊಡಲಿಲ್ಲ? ಒಂದು ಕುರಿ ಮರಿಯನ್ನು ನೀನು ಕೊಡಲಿಲ್ಲ. ಎಲ್ಲ ಹಾಳು ಮಾಡು ಬಂದವನಿಗೆ ತಕೋ ತಕೋ ಅಂತೇಳಿ ಎಲ್ಲ ಕೊಟ್ಬಿಟ್ಟೆ, ನಿನ್ ಪಾಲು ಕೊಟ್ಬಿಟ್ಟೆ, ಅವನ್ ಪಾಲು ಕೊಟ್ಬಿಟ್ಟೆ, ಆದ್ರೆ ನನಗೊಂದು ಕುರಿನ ನೀನು ಕೊಟ್ಟಿಲ್ವಲ್ಲ ಅಂತ ಹೇಳುವಾಗ 31ನೇ ವಚನದಲ್ಲಿ ಅವರಪ್ಪ ಅವರ ಮಗನನ್ನು ನೋಡಿ ಹೇಳ್ತಾನೆ, ಏನಂತ ಹೇಳಿ? ಅದಕ್ಕೆ ತಂದೆಯು ಕಂದ, ಏನಂತೆ? ಕಂದ ಯಾರಂತ ಕರಿತೀವಿ? ಮಗನಿಗೆ. ಯಾವ ಮಗನಿಗೆ? ಸಣ್ಣ ಮಕ್ಕಳಿಗೆ. ಮೀಸೆ ಬಂದಿರೋ ಮಗನಿಗ?
1ನೇ ಕ್ಲಾಸ್ 2ನೇ ಕ್ಲಾಸ್ ಹೋದ ಮಗುಗ ಯಾರಿಗೆ ಕಂದ ಅಂತ ಕರಿತೀವಿ? 1ನೇ ಕ್ಲಾಸ್ 2ನೇ ಕ್ಲಾಸ್ ಅವರ ಮಗು ಏನ್ ಮಾಡ್ತೀವಿ? ಕಂದಮ್ಮ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಂದಮ್ಮ. ಇವತ್ತು ಅನೇಕ ವೇಳೆಯಲ್ಲಿ ಸಭೆಯಲ್ಲಿ ಅನೇಕರು ಕಂದಮ್ಮಗಳೇ ಜಾಸ್ತಿ ಇದ್ದಾವೆ. ಮೇ ಪ್ಯಾ ಓ ಆ ಮುಖ ತಿರ್ಸ್ಕೊಳ್ಳೋದೇನು, ಹಾಗೆ ಮಾಡ್ಕೊಳ್ಳೋದೇನು, ಇದು ಮಾಡ್ಕೊಳ್ಳೋದೇನು, ಮೆಚುರಿಟಿ ಇಲ್ಲ, ಬೆಳವಣಿಗೆ ಇಲ್ಲ. ಅಪ್ಪ ನನಗೊಂದು ಕುರಿ ಇಲ್ಲ, ಅಪ್ಪ ನನಗೆ ಇದಿಲ್ಲ, ಅಪ್ಪ ನನಗೆ ಇದಿಲ್ಲ ಅಂತೇಳಿ ಇದನ್ನೇ ಯೋಚನೆ ಮಾಡ್ಕೊಳ್ಳೋರಾಗಿದ್ದೇವೆ. ಅಪ್ಪ ಹೇಳ್ತಾ ಇದ್ದಾನೆ, ಕಂದ ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ಯಾರದು? ನಿನ್ನದೇ. ಹಲ್ಲೆಲೂಯ. ಅಪ್ಪಂದೆಲ್ಲ ಯಾರ್ದು? ಹೇಳ್ರಿ, ನಮ್ಮ ಅಪ್ಪಂದೆಲ್ಲ ಯಾರ್ದು? ನನ್ನದೇ. ಯಾರು ನಿಮ್ಮಪ್ಪ? ಭೂಲೋಕದ ಅಪ್ಪನ, ಪರಲೋಕದ ಅಪ್ಪನ? ಪರಲೋಕದಲ್ಲೂ ನಮ್ಮ ತಂದೆಯೇ. ನಿನ್ನದಲ್ಲ ನನ್ನದು. ಗೊತ್ತಾ ನಿಮಗೆ? ನೀವು ಮಕ್ಕಳಾಗಿದ್ದರೆ ನೀವೇನಾಗಿದ್ದೀರಿ? ಬಾಧ್ಯರೂ ಆಗಿದ್ದೀರಿ. ಆದರೆ ನಾವೇನಾಗಿದ್ದೀವಿ? ಭಿಕ್ಷಕರ ತರ ಇದ್ದೇವೆ. ಪ್ರೈಸ್ ಗಾಡ್. ಏನಾಗಿದ್ದೀವಿ? ಭಿಕ್ಷಕರ ತರ ಇದ್ದೀವಿ. ಅಪ್ಪ ಒಂದು ಕುರಿ ಇಲ್ಲ, ಅಪ್ಪ ನನಗೆ ಅದು ಇಲ್ಲ, ಅಪ್ಪ ನನಗಿದು ಇಲ್ಲ ಅಂತ ಇನ್ನೂ ಕಂಪ್ಲೇಂಟೇ ಮಾಡ್ತಾ ಇದೀಯಾ. ಅಪ್ಪ ಹೇಳ್ತಾನೆ, ಕಂದ. ಏನಂತೆ? ಕಂದ. ನೀವು ಕಂದಗಳ ಅಥವಾ ಪುತ್ರರ? ಯೋಚನೆ ಮಾಡಿ ನೋಡ್ರಿ. ನಾವು ಅನೇಕರು ಇನ್ನು ಕಂದಗಳ ತರನೇ ಇರ್ತೀವಿ. ಕಂದಗಳಿಗೆ ಅಂದ ಗೊತ್ತಾಗೋದಿಲ್ಲ, ಕಂದಗಳಿಗೆ ಬೆಲೆ ಗೊತ್ತಾಗೋದಿಲ್ಲ. ಇವನ್ ದೊಡ್ಡ ಮಗ ಮನೆಯಲ್ಲಿ ಸಣ್ಣವನು ಬಂದು ನಂದು ಕೊಡಬೇಕಾದಲ್ಲ ಕೊಡು ಅಂತ ತಗೊಂಡು ಹೋದ. ಅವರಪ್ಪ ಕೊಡ್ಲಿಲ್ವಾ? ಕೊಟ್ಟ. ಇಲ್ಲ ಕೊಡಲ್ಲ ಅಂತ ಹೇಳಿಲ್ಲ, ಕೊಟ್ಟ. ಅವನು ತಗೊಂಡೋಗಿ ಅದನ್ನು ಕೆಟ್ಟದಕ್ಕೆ ಉಪಯೋಗಿಸಿದ. ಆದರೆ ಇಲ್ಲಿ ಇವನು ಹೇಳ್ತಾ ಇದ್ದಾನೆ, ನನ್ನದೆಲ್ಲ ಮಗ, ನಿಂದೆ, ನಿನ್ ಏನ್ ಬೇಕಾದ್ರೂ ತಗೋ, ಏನ್ ಬೇಕಾದರೂ ಉಪಯೋಗಿಸಿಕೋ, ನನ್ನದಲ್ಲ ನಿನ್ನದೇ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅದಕ್ಕೆ ದೇವರ ವಚನದಲ್ಲಿ ನೋಡುತ್ತೇವೆ, 17ನೇದಾಗಿ ನಮಗೆ ಬೇಕಾದದೆಲ್ಲವೂ, ಗಿವನ್ ಆಲ್ ಥಿಂಗ್ಸ್, ನಮಗೆ ಎಲ್ಲವೂ ಕೊಡಲ್ಪಟ್ಟಿದೆ. ಎಲ್ಲರೂ ಹೇಳ್ರಿ, ನಮಗೇನಾಗಿದೆ? ಎಲ್ಲವೂ. ಅದಕ್ಕೆ 17 ಚೆನ್ನಾಗಿ ತಿಳ್ಕೊಳ್ರಿ, ನನಗೆಲ್ಲವೂ ದೊರಕಿದೆ, ನನಗೆಲ್ಲವೂ ಕೊಡಲ್ಪಟ್ಟಿದೆ, ಬೇಕಾದದೆಲ್ಲವೂ ನನಗೆ ದೊರೆಯಿತು. ಸಮಸ್ತವು ದಯಪಾಲಿಸದೆ ಇರುವನೇ ತನ್ನ ಮಗನನ್ನೇ ಕೊಟ್ಟ ಮೇಲೆ ಅಂತ ಹೇಳಿದಂತ ನಮ್ಮ ತಂದೆ ಆಗಿದ್ದಾನೆ. ಮತ್ತು 3ನೇದಾಗಿ ನೋಡಿದ್ವಿ, ನನ್ನದಲ್ಲ ನಿನ್ನದೇ. ಯಾರ್ದಲ್ಲ? ನನ್ನದು, ದೇವ್ರದು. ತಂದೆಯಾದ ದೇವ್ರದಲ್ಲ. ಯಾರ್ದು? ಆತನು ಇವಾಗ ಪರಲೋಕದಿಂದ ಆತನು ಮತ್ತೆ ತಿರುಗಿ ಬರಲು ಭೂಲೋಕದಿಂದ ಪರಲೋಕಕ್ಕೆ ಹೋಗುವಾಗ, ಈಗೋ ಸಕಲ ಅಧಿಕಾರ ಏನಾಗಿದೆ? ನಿಮಗೆ ನಾನು ಕೊಟ್ಟೋಗುತ್ತೇನೆ. ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗುವಾಗ ಏನನ್ನು ತಗೊಂಡು ಹೋಗ್ಲಿಲ್ಲ. ಆತನು ಬರೀ ಕೈಯಾಗಿ ಬಂದ, ಬರೀ ಕೈಯಲ್ಲೇ ಹೋದ. ಆದರೆ ಆತನಿಗಿದ್ದ ಅಧಿಕಾರ, ಸ್ಥಾನ, ಮಾನ, ಪ್ರಭಾವ, ಶಕ್ತಿ ಯಾರು ಕೊಟ್ಟೋದು ಅಂದ್ರೆ ಸಭೆಗೆ ಕೊಟ್ಟದ. ನನ್ನದಲ್ಲ, ಸಭೆಯೇ ನಿನ್ನದೇ. ನನ್ನೇ ಅಧಿಕಾರ ಅಲ್ಲ, ನಿನ್ನದೇ. ಸ್ವಸ್ಥತೆ ನಿನ್ನದೇ, ಆಶೀರ್ವಾದ ನಿನ್ನದೇ, ಐಶ್ವರ್ಯ ನಿನ್ನದೇ. ಯೂಸ್ ಮಾಡ್ಕೋ, ತೆಗೆದುಕೋ. ಆದ್ರೆ ನೀನೇನ್ ಮಾಡ್ತಾ ಇದೀಯಾ? ನನಗೊಂದು ಕುರಿ ಕೊಟ್ಟಿಲ್ಲ, ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ತಂದೆ ಹೇಳ್ತೇನೆ, ಎಲ್ಲವೂ ನಿನ್ನದೇ. ಮಗನ ಪರಲೋಕ ತಂದೆ ಹೇಳ್ತೇನೆ, ನನ್ನ ಮಗನನ್ನೇ ನಿಮಗೆ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೇ. ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ಏನಾಯ್ತು? ನಮಗೆ ದೊರೆಯಿತು. ಪ್ರೇರೆ, ಇವತ್ತು ಚೆನ್ನಾಗಿ ತಿಳ್ಕೊಳ್ಬೇಕು, ದೇವರು ಪರಲೋಕಕ್ಕೆ ಹೋಗುವಾಗ ಯಾವುದನ್ನು ತೆಗೆದುಕೊಂಡು ಹೋಗಿಲ್ಲ, ಬಿಟ್ಟು ಹೋಗಿದ್ದಾನೆ. ಎಲ್ಲವನ್ನೇನಾಗಿದ್ದಾನೆ? ಬಿಟ್ಟು ಹೋಗಿದ್ದಾನೆ. ಅನುಭವಿಸಬೇಕಾಗಿರೋದು ನೀನು ಮತ್ತು ನಾನಾಗಿ ನೋಡುತ್ತೇವೆ. ತೀತನು ಬರೆದಂತ ಪುಸ್ತಕ 3ನೇ ಅಧ್ಯಾಯ ಅದರಲ್ಲಿ 6 ಮತ್ತು 7ನೇ ವಚನವನ್ನು ಓದಿಕೊಳ್ಳೋಣ. ತೀತನು ಬರೆದ ಪುಸ್ತಕ 6 ಮತ್ತು 7ನೇ ವಚನವನ್ನು ಓದಿಕೊಳ್ಳ್ರಿ. ತೀತನು 3ನೇ ಅಧ್ಯಾಯ 6 ಮತ್ತು 7ನೇ ವಚನ. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ತೊಟ್ಟು ತೊಟ್ಟಾಗಿ, ಹನಿ ಹನಿಯಾಗಿ, ಚೂರು ಚೂರಾಗಿ, ಸ್ವಲ್ಪ ಸ್ವಲ್ಪವಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ಹೌದಾ? ಹೇಳ್ರಿ. ಬೈಬಲ್ ಇದ್ದ ನೋಡ್ರಿ, ಏನಂತ ಹೇಳಿದ್ರೆ,
ಎಲ್ಲರೂ ಗಟ್ಟಿ ಹೇಳೋಣ, ಏನಂತಾಗಿದೆ? ಪವಿತ್ರಾತ್ಮನನ್ನು ನಮ್ಮ ಮೇಲೆ ದೇವರು ತೊಟ್ಟು ತೊಟ್ಟಾಗಿ, ಹನಿ ಹನಿಯಾಗಿ, ಚೂರು ಚೂರಾಗಿ, ಸ್ವಲ್ಪವಾಗಿ ಸುರಿಸಿದಾನ? ಇಲ್ಲ. ಹೇಗೆ ಸುರಿಸಿದಾನೆ? ಎಲ್ಲರೂ ಸರಿ ಕೈ ಚಾಚಿ ಹೇಳೋಣ, ಹೇಗೆ ಸುರಿಸಿದ ದೇವರು? ದೇವರು ನಮಗೆ ಅಭಿಷೇಕವನ್ನು, ಪವಿತ್ರಾತ್ಮನ ಕೊಟ್ಟಿರೋದು ತೊಟ್ಟು ತೊಟ್ಟಾಗೆಲ್ಲ, ಹನಿ ಹನಿಯಾಗೆಲ್ಲ, ಸ್ವಲ್ಪ ಇವತ್ತು ಸ್ವಲ್ಪ ತಗೊಳಪ್ಪ, ನಾಳೆ ಸ್ವಲ್ಪ ಕುಡಿವೆ, ನಾಳೆ ಸ್ವಲ್ಪ ಇಟ್ಕೊಳ್ಳುವೆ ಅಂತಲ್ಲ. ಡೇ ಒನ್ ನೀನು ಯಾವತ್ತು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಅಭಿಷೇಕವನ್ನು ಹೊಂದಿದೆಯೋ ಅವತ್ತು ದೇವರು ನಿನಗೆ ಸಮೃದ್ಧಿಯಾಗಿ ನೀಡಿದ್ದಾನೆ. ಯಾಕೆ ಸಮೃದ್ಧಿಯಾಗಿ ನೀಡಿದ್ದಾನೆ ಅಂದರೆ ಆ ಪವಿತ್ರಾತ್ಮನೇ ನಿನ್ನನ್ನು ಸಮೃದ್ಧಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಪವಿತ್ರಾತ್ಮನ ಹೊಂದಿಕೊಂಡು ನಾವು ಸುಮ್ಮನೆ ಸ್ವಲ್ಪ ಅನ್ಯ ಭಾಷೆ ಮಾತಾಡುತ್ತಾ ಸ್ವಲ್ಪ ಪವಿತ್ರಾತ್ಮನಿಗೆ ನಾವು ವಿಧೇಯರಾಗುತ್ತಾ ಇರುವುದಕ್ಕಾಗಿ ಅಲ್ಲ. ಪವಿತ್ರಾತ್ಮನು ನಮ್ಮಲ್ಲಿ ಸಂಪೂರ್ಣವಾಗಿ ವಾಸಿಯಾಗಿದ್ದಾನೆ. ಬರೀ ಪವಿತ್ರಾತ್ಮನು ನಮ್ಮೊಳಗಡೆ ಕಾಲು ಇಟ್ಬಿಟ್ಟು ಇಡೀ ದೇಹ ಹೊರಗಡೆ ಇಟ್ಕೊಂಡಿಲ್ಲ, ಅಥವಾ ಪವಿತ್ರಾತ್ಮನು ನಮ್ಮೊಳಗಡೆ ಕೈ ಇಟ್ಬಿಟ್ಟು ಇಡೀ ದೇಹ ಹೊರಗಡೆ ಇಟ್ಟಿಲ್ಲ, ಅಥವಾ ಪವಿತ್ರಾತ್ಮನು ತಲೆ ಮಾತ್ರ ನಮ್ಮೊಳಗಡೆ ಬಿಟ್ಬಿಟ್ಟು ಇಡೀ ದೇಹವನ್ನು ಹೊರಗಡೆ ಇಟ್ಕೊಂಡಿಲ್ಲ. ಪವಿತ್ರಾತ್ಮನು ನಮ್ಮಲ್ಲಿ ಹೇಗೆ ವಾಸವಾಗಿದ್ದಾನೆ? ಸಮೃದ್ಧಿಯಾಗಿ ವಾಸವಾಗಿದ್ದಾನೆ. ಅದಕ್ಕೆ ಟೇಕ್ ದ ಹೋಲಿ ಸ್ಪಿರಿಟ್ ಹೆಲ್ಪ್, ಪವಿತ್ರಾತ್ಮರ ಸಹಾಯವನ್ನು ಪಡೆದುಕೊಳ್ಳ್ರಿ. ಹಲ್ಲೆಲೂಯಾ. ನಿಮಗೆ ಬೇಕಾದದೆಲ್ಲವನ್ನ ಆತನು ಕೊಟ್ಟಿರುವುದರಿಂದ ಪ್ರಿಯರೇ, ಪವಿತ್ರಾತ್ಮರು ನಿಮ್ಮಲ್ಲಿ ಬರುವಾಗ ಆತನು ಏನಾಗಿ ಬಂದಿದ್ದಾನೆ? ಆತನು ಗಿಫ್ಟ್ ಆಗಿ ಬಂದು ಗಿಫ್ಟ್ಗಳನ್ನು ತಂದಿದ್ದಾನೆ, ವರಗಳನ್ನ ಆತನು ತಂದಿದ್ದಾನೆ. ಆತನು ಬರುವಾಗ ಬರೀ ಕೈಯಲ್ಲಿ ಬಂದಿಲ್ಲ. ನಿಮ್ಮ ಮನೆಗೆ ಯಾರಾದರೂ ದೊಡ್ಡವರು ಬರಬೇಕಾದ್ರೆ ಅವರು ಸುಮ್ಮನೆ ಕೈಯಲ್ಲಿ ಬರಲ್ಲ. ಅವ್ರು ಬರುವಾಗಲೇ ಮಕ್ಕಳಿದ್ರೆ ಮಕ್ಕಳಿಗೆ ಏನು ತೊಗೊಂಡೋಗ್ತಾರೆ? ಸ್ವೀಟು. ಆ ಮಕ್ಕಳಿಗೆ ಹಣ್ಣು, ಮನೆಯಲ್ಲಿ ದೊಡ್ಡವರಿದ್ದಾರೆ ಹಣ್ಣು ಹಂಪಲವನ್ನ ತೆಗೆದುಕೊಂಡು ಹೋಗಿ ಕೊಡ್ತಾರೆ. ಹಾಗೆ ಪವಿತ್ರಾತ್ಮ ನಮ್ಮಲ್ಲಿ ಬರುವಾಗ ಸುಮ್ಮನೆ ಬಂದಿಲ್ಲ, ಆತನು ಗಿಫ್ಟ್ಗಳನ್ನು ತೆಗೆದುಕೊಂಡು ಬಂದಿದ್ದಾನೆ, ವರಗಳನ್ನ ಆತನು ತೆಗೆದು ಬಂದಿದ್ದಾನೆ. ಅದಕ್ಕಾಗಿ ನಿನ್ನಲ್ಲಿ ಪವಿತ್ರಾತ್ಮರು ಸಮೃದ್ಧಿಯಾಗಿ ವಾಸವಾಗಿರುವುದರಿಂದ ನಿಮ್ಮಲ್ಲಿ ಅನೇಕ ವರಗಳಿಂದ ದೇವರು ನಿಮ್ಮನ್ನ ತುಂಬಿಸಿದ್ದಾನೆ. ಯಾಕೋಬನು ಬರೆದ ಪುಸ್ತಕ 1ನೇ ಅಧ್ಯಾಯ 17ನೇ ವಚನವನ್ನು ಓದಿಕೊಳ್ಳ್ರಿ. ಯಾಕೋಬನು ಬರೆದ ಪುಸ್ತಕ 1ನೇ ಅಧ್ಯಾಯ 17ನೇ ವಚನ ನೋಡುತ್ತೇವೆ. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಣಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನು ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲವೇ ಇಲ್ಲ. ಎಲ್ಲಾ ಒಳ್ಳೆ ದಾನಗಳು ಏನಂತೆ? ಎಲ್ಲರೂ ಹೇಳ್ರಿ, ಏನಂತೆ? ಎಲ್ಲಾ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಣಿನಿಂದ ಏನಾಗಿದೆ? ಸಕಲ ವಿಧವಾದ ಬೆಳಕಿಗೂ ಕಾರಣನಾಗಿರುವಂತ, ಮೂಲ ಕಾರಣನಾಗಿರುವ ದೇವರಿಂದ ನಿಮಗೆ ಏನ್ ಬಂದಿದೆ? ಇಳಿದು ಬಂದಿದೆ. ಆಮೇನ್. ಎಲ್ಲರೂ ಹೇಳ್ರಿ, ಎಲ್ಲ ಹೇಳ್ರಿ, ಎಲ್ಲ. ನೀನು ಎಲ್ಲ ಆಶೀರ್ವಾದಗಳಿಂದ, ಎಲ್ಲ ವರಗಳಿಂದ, ಎಲ್ಲ ಆರೋಗ್ಯದಿಂದ, ಎಲ್ಲ ಸಮೃದ್ಧಿಯಿಂದ, ಎಲ್ಲ ಸುಖಭೋಗಗಳಿಂದ ದೇವರು ಎಲ್ಲ 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 ಎಲ್ಲವಾಗಿ ನಿನ್ನನ್ನು ಆಶೀರ್ವದಿಸಿದ್ದಾನೆ. ನೀನು ಎಲ್ಲದರಲ್ಲಿ ಅಭಿವೃದ್ಧಿಯಾಗಿರುವಿ. ಪ್ರಿಯರೇ, ನಿನ್ನ ಆತ್ಮದಲ್ಲಿ ನೀನು ಅಭಿವೃದ್ಧಿಯಾಗಿರೋ ಪ್ರಕಾರವಾಗಿ ನೀನೇನಾಗಿರುವಿ? ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿಯಾಗಿರುವಿ. ಹಾಗಾದ್ರೆ ದೇವರು ನಿನ್ನನ್ನ ಎಲ್ಲ ವರಗಳಿಂದ, ಎಲ್ಲ ದಾನಗಳಿಂದ, ಎಲ್ಲ ಆಶೀರ್ವಾದಗಳಿಂದಲೂ ನಿನ್ನನ್ನು ದೇವರು ಆತನು ತುಂಬಿಸಿದ್ದಾನೆ. ಅದಕ್ಕೆ ಬೈಬಲ್ ನೋಡ್ತೇವೆ 1:17 ಎಲ್ಲ ಒಳ್ಳೆಯ ದಾನಗಳು. ದೇವರು ಕೊಡುವುದೆಲ್ಲವೂ ಏನಾಗಿದೆ? ಎಲ್ಲರೂ ಹೇಳ್ರಿ, ಒಳ್ಳೆಯದೇ ಆಗಿರುತ್ತೆ. ಎಲ್ಲರೂ ದೇವರು ಕೊಡುವುದೆಲ್ಲವೂ ಒಳ್ಳೆಯದೇ. ಅದು ಯಾವುದು ಕೆಟ್ಟದಲ್ಲ. ಅದರಲ್ಲಿ ಚಂಚಲತ್ವ ಇರುವುದಿಲ್ಲ, ಅದರಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ, ಕನ್ಫ್ಯೂಷನ್ಸ್ ಇರುವುದಿಲ್ಲ. ದೇವರು ಕೊಡೋದ್ರಲ್ಲಿ ಗಲಿಬಿಲಿ ಇರೋದಿಲ್ಲ. ದೇವರು ಕೊಡೋದ್ರಲ್ಲಿ ಏನಿರ್ತದೆ? ಅಲ್ಲಿ ಸಮಾಧಾನಕರವಾಗಿರುತ್ತದೆ.
ಎಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿ ಕಾಣಲ್ಪಡುವವರಾಗಿದ್ದೇವೆ. ಅದೇ ವಚನದಲ್ಲಿ 1 ಕೊರಿಂಥದವರಿಗೆ 12ನೇ ಅಧ್ಯಾಯ 7ರಿಂದ 11 ವಚನ ತನಕ ನಾವು ನೋಡಬೇಕಾದರೆ ಸಭೆಯಾಗಿರುವ ಆತನ ದೇಹಕ್ಕೆ ದೇವರು ಕೊಟ್ಟಿರುವಂತ ಆಶೀರ್ವಾದಗಳನ್ನು ನಾವು ನೋಡುತ್ತೇವೆ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ 7ರಿಂದ 11 ವಚನ ತನಕ. ಎಲ್ಲರೂ ಬೈಬಲ್ ಇರೋರು ಬೈಬಲ್ ನೋಡ್ರಿ, ಬೆರಳಿಟ್ಕೊಂಡು ಫಾಲೋ ಮಾಡ್ರಿ. ಬೈಬಲ್ ಇಲ್ಲಿದ್ದರು ಎಲ್ಲರೂ ದಯವಿಟ್ಟು ಇದನ್ನ ಸ್ವಲ್ಪ ಕಿವಿಗೊಟ್ಟು ಕೇಳ್ರಿ. ಪ್ರೈಸ್ ಗಾಡ್. ಕಿವಿ ಉಳ್ಳವನು ಕೇಳಲಿ. ಓಕೆ, ಇವಾಗ ಓದೋಣ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ, ಎಲ್ಲರೂ ಗಮನಿಸಿ, ಪ್ರತಿಯೊಬ್ಬನಲ್ಲಿ. ಇಲ್ಲಿ ಎಷ್ಟು ಜನ ಇದ್ದೀವಿ? ಪ್ರತಿಯೊಬ್ರು. ಯಾರೆಲ್ಲ ಪ್ರತಿಯೊಬ್ಬರು ನೀವಿದ್ದೀರಿ? ಕರಗಳನ್ನೆತ್ತಿ ಒಂದು ಆಮೇನ್ ಅಂತ ಹೇಳೋಣವಾ? ಪ್ರತಿಯೊಬ್ಬರಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು, ದೇವರ ಆತ್ಮನ ವರಗಳು. ಪ್ರತಿಯೊಬ್ಬನಲ್ಲಿ ದೇವರು ವರಗಳನ್ನ ಸರ್ವರ ಪ್ರಯೋಜನಾರ್ಥಕವಾಗಿ ಏನಾಗಿದೆ? ಕೊಡಲ್ಪಟ್ಟಿದೆ. ಎಲ್ಲರೂ ಗಮನಿಸಬೇಕು. ಇಲ್ಲಿರುವಂತ ಪ್ರತಿಯೊಬ್ಬರಲ್ಲಿ ದೇವರ ಆತ್ಮನ ಏನಿದೆ ಅಂತೆ? ವರಗಳು ಇದೆ. ಎಲ್ಲರೆಲ್ಲರೂ ಏನಿದೆ? ಅದಕ್ಕೆ ನಿಮಗೆ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ಏನಾಗಿದೆ? ಕೊಡಲ್ಪಟ್ಟಿದೆ. ಹಾಗಾದರೆ ದೇವರು ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಿರುವಾಗ ಏನ್ ಕೊಟ್ಟಿದ್ದಾನೆ? ವರಗಳನ್ನ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ವರಗಳನ್ನ ಕೊಟ್ಟಿದ್ದಾನೆ. ನೀನು ಮೊರ ತಗೊಂಡು ಏನ್ ಮಾಡ್ತಾ ಇದೀವಿ? ಇನ್ನೂ ಕೊಡು. ದೇವ್ರು ಹೇಳ್ತಾನೆ, ಮೊರ ಅಲ್ಲ ನಿನಗೆ, ವರಗಳನ್ನ ಕೊಟ್ಟಿದ್ದೇನೆ. ನೀನೇನ್ ಮಾಡ್ಬೇಕು? ವರಗಳನ್ನ ತೆಗೆದುಕೊಂಡು ಅನೇಕರಿಗೆ ನೀಡುವನಾಗಿರಬೇಕು. ಇನ್ನು ನೀನು ರಿಸೀವ್ ಮಾಡಿಕೊಳ್ಳೋದಲ್ಲ, ಇನ್ನು ಅನೇಕರಿಗೆ ನೀನು ಕೊಡುವಂತೆ ವರಗಳನ್ನ ಕೊಟ್ಟಿದ್ದೇನೆ. ಅನೇಕರ ಪ್ರಯೋಜನಾರ್ಥಕವಾಗಿ, ಸರ್ವರ ಪ್ರಯೋಜನಕ್ಕಾಗಿ ನಾನು ನಿನ್ನನ್ನು ಸರ್ವ ವರಗಳಿಂದ ಆಶೀರ್ವದಿಸಿದ್ದೇನೆ. ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ರಿ. ದೇವರು ನಿಮಗೆ ಏರಾಳವಾಗಿ ಧಾರಾಳವಾಗಿ ಆತನು ಎಲ್ಲಾ ಕಾರ್ಯಗಳನ್ನ ಒದಗಿಸಿರುವುದಕ್ಕೆ ಕಾರಣ ಯಾಕಂದ್ರೆ ನೀನು ಸರ್ವರ ಪ್ರಯೋಜನವಾಗಿರ್ಲಿಕ್ಕಾಗಿ. ದೇವರೇ ನನ್ನನ್ನು ಉಪಯೋಗ ಮಾಡು, ದೇವರೇ ನನ್ನನ್ನು ಪ್ರಯೋಜನ ಪಡಿಸ್ಕೊಂತಲ್ಲ, ದೇವರು ನಿನ್ನನ್ನು ಸರ್ವರ ಪ್ರಯೋಜನಕ್ಕಾಗಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಸರ್ವರ ಪ್ರಯೋಜನಕ್ಕಾಗಿ ನೀನು ಉಳ್ಳವನಾಗಿ ದೇವರಿಟ್ಟಿದ್ದಾನೆ. ಸರ್ವರ ಪ್ರಯೋಜನ ಇಲ್ಲದಂತೆ ನಾವು ಇರಕೂಡದು ಪ್ರಿಯರೇ. 8ನೇ ವಚನ ನೋಡುತ್ತೇವೆ, ಓದ್ಕೊಳ್ಳೋಣ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತದೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ, ಯಾರ್ಯಾರಿಗೆ? ಪಾಸ್ಟ್ರಿಗೆ ಅಲ್ಲ, ಅಲ್ಲಿರೋರಿಗೆ ಇಲ್ಲಿರೋರಿಗೆಲ್ಲ, ಒಬ್ಬೊಬ್ಬನಿಗೆ. ಯಾರಿಗಂತೆ? ಒಬ್ಬೊಬ್ಬನಿಗೆ. ಎಲ್ಲರೂ ಹೇಳ್ರಿ, ಯಾರ್ಯಾರಿಗೆ? ಒಬ್ಬೊಬ್ಬನಿಗೆ. ನಿಮ್ಮ ತಲೆ ಮೇಲೆ ಕೇಳ್ರಿ, ಒಬ್ಬೊಬ್ಬನಿಗೆ ಎಂಬುದಾಗಿ. ನಿಮ್ಮೊಬ್ಬೊಬ್ಬರಿಗೆ ಇಲ್ಲಿ ಕುಳಿತಿರುವಂತ ನಿಮ್ಮೊಬ್ಬರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಂಬುದಾಗಿ, ಸಣ್ಣವರು ದೊಡ್ಡವರು ಎಂಬುದಾಗಿಲ್ಲ, ಒಬ್ಬೊಬ್ಬನಿಗೂ ದೇವರು ತನ್ನ ಚಿತ್ತ ಬಂದದ ಹಾಗೆ ವರಗಳನ್ನು ನಿಮ್ಮಲ್ಲಿ ದೇವರು ಕೊಟ್ಟಿದ್ದಾನೆ. ಆ ವರವು ಎಂತ ವರ ಅಂದ್ರೆ ಅದ್ಭುತಗಳನ್ನು ಮಾಡುವ ವರ, ರೋಗಗಳನ್ನು ವಾಸಿ ಮಾಡುವಂತ ವರ, ಪ್ರವಾದನೆಯನ್ನು ಮಾತನಾಡುವಂತ ವರ, ಅದು ನೋಡ್ಬೇಕಾದ್ರೆ ದೆವ್ವಗಳನ್ನು ಬಿಡಿಸುವಂತ ವರ, ನಂಬಿಕೆಯ ವರ, ವಾಣಿಗಳನ್ನು ಮಾತನಾಡುವ ವರ, ವಾಣಿಗಳನ್ನ ಅರ್ಥಗಳನ್ನು ಹೇಳುವಂತ ವರಗಳು ದೇವರು ಸಭೆಯಲ್ಲಿ ಯಾವ ಕೊರತೆ ಇಲ್ಲದಂತೆ ಎಲ್ಲಾ ವರಗಳನ್ನ ಆತನು ಒಬ್ಬೊಬ್ಬರಿಗೆ ಆತನು ನೀಡಿದ್ದಾನೆ. ಇವತ್ತು ವರಗಳು ಇರುವಂತ ಸೇವಕರನ್ನ ನಾವು ಹುಡುಕೊಂಡು ಹೋಗೋದಲ್ಲ, ವರಗಳು ನಿಮ್ಮಲ್ಲಿ ಇರೋದ್ರಿಂದ ಈ ವರಗಳನ್ನ ನೀವು ಈಗ ಏನ್ ಮಾಡಬೇಕಂದ್ರೆ, ಯಾರು ಕೊರತೆಯಲ್ಲಿದ್ದಾರೋ, ಯಾರು ಸಮಸ್ಯೆಯಲ್ಲಿದ್ದಾರೋ ಅವರನ್ನ ಹುಡುಕಿಕೊಂಡು ಹೋಗಿ ನೀವು ಪ್ರವಾದಿಸುವಾಗ, ಕೈಗಳನ್ನಿಡುವಾಗ ಅದ್ಭುತಗಳು ಏನಾಗುತ್ತದೆ? ನಡೆಯುವಂತದಾಗಿ ಕಾಣಲ್ಪಡುತ್ತದೆ. ಅದಕ್ಕಾಗಿ 17ನೇ ನಮ್ಮ ಗುರುತು ಏನಂದ್ರೆ, ನಾವು ಎಲ್ಲಾ ಕಾರ್ಯಗಳನ್ನ ನಮಗೆ ದೇವರು ಒದಗಿಸಿದ್ದಾನೆ. ಹಲ್ಲೆಲೂಯಾ. All
given all things to us. ಎಲ್ಲ ಕಾರ್ಯಗಳು ದೇವರು ನಮಗೆ ಒದಗಿಸಿದ್ದಾನೆ. ಬೇಕಾದದೆಲ್ಲವನ್ನ ಆತನು ನಮಗೆ ಏನ್ ಮಾಡಿದ್ದಾನೆ, ಆತನು ನೀಡಿದ್ದಾನೆ. ಎರಡನೇದಾಗಿ ನಾವು ನೋಡಿದ್ವಿ, ದೇವರ ವಾಕ್ಯದಲ್ಲಿ ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟ ಮೇಲೆ ಸಮಸ್ತವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಮೂರನೇದಾಗಿ ನಾವು ನೋಡಿದ್ವಿ, ಆತನು ಹೇಳಿದ್ದು ನನ್ನದಲ್ಲ ನಿನ್ನದೇ ಆಗಿದ್ದೇನೆ ಎಂಬುದಾಗಿ ನೋಡಿದ್ವಿ. ನಾಲ್ಕನೇದಾಗಿ ದೇವರು ಪವಿತ್ರಾತ್ಮರನ್ನು ನಮಗೇನಾಗಿದ್ದಾನೆ, ಸಮೃದ್ಧಿಯಾಗಿ ಸುರಿಸಿದ್ದಾನೆ. ಎಷ್ಟಾಗಿ ಸುರಿಸಿದ್ದಾನೆ? ಸ್ವಲ್ಪ ಅಲ್ಲ, ಹನಿ ಅಲ್ಲ, ತೊಟ್ಟಲ್ಲ. ನಾವು ದೇವರು ಮಾಡುವುದೆಲ್ಲವೂ ಸಮೃದ್ಧಿನೇ. ದೇವರು ಮಾಡುವುದು ಯಾವತ್ತಿಗೂ ಕಡಿಮೆ ಆದದ್ದು ಇಲ್ಲವೇ ಇಲ್ಲ. 5 ರೊಟ್ಟಿ 2 ಮೀನನ್ನ ಆಶೀರ್ವಾದವಾಯಿತು, ಅಲ್ಲಿ ಸಮೃದ್ಧಿ ಉಂಟಾಯಿತು. ಮಿಕ್ತು ಉಳಿತೆಂಬುದನ್ನು ನೋಡ್ತೇವೆ. ಸೇಮ್ ದೇವರು ಮಾಡೋದೆಲ್ಲ ಹೇಳ್ತಾನೆ, ನಿಮ್ಮ ಪಾತ್ರೆಯು ತುಂಬಿ ಏನಾಗುವುದು, ಹೊರಸೂಸಲ್ಪಡುವುದು. ಪ್ರಿಯ ದೇವಜನರು, ಇವತ್ತು 2 ಕಾರ್ಯಗಳನ್ನು ನಾವು ನೋಡಿದ್ವಿ. ನಿಮ್ಮಲ್ಲಿ ಆರಂಭಿಸಿದ ಆತನ ಕೆಲಸವು, ಆತನು ಪ್ರಾರಂಭಿಸಿದ ಆತನು ನಂಬಿಗಸ್ತನು, ಆತನು ಪೂರೈಸುವನಾಗಿದ್ದಾನೆ. ಈ ವಿಲ್ ಫಿನಿಶ್. ಆತನು ನಿಮ್ಮ ಕಾರ್ಯಗಳನ್ನು ನೆರವೇರಿಸ್ತಾನೆ. ಆತನು ನಿಮ್ಮ ಕಾರ್ಯಗಳನ್ನು ನೆರವೇರಿಸ್ತಾನೆ. ಎಷ್ಟು ಮಂದಿ ನಂಬ್ತೀರಿ? ದೇವರು ನನ್ನ ಕಾರ್ಯಗಳನ್ನು ನೆರವೇರಿಸುತ್ತಾನೆ, ಆತನು ನನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಎರಡನೇದಾಗಿ ನಾವು ನೋಡಿದ್ವಿ, ಆತನು ಎಲ್ಲ ಕಾರ್ಯಗಳಿಂದ ದೇವರು ನಿನಗೆ ಏನ್ ಮಾಡಿದ್ದಾನೆ, ಎಲ್ಲ ಈ ಗಿವನ್ ಟು ಅಸ್ ಆಲ್ ಥಿಂಗ್ಸ್, ನಮಗೆ ಎಲ್ಲ ಕಾರ್ಯಗಳನ್ನ, ಅಗತ್ಯಗಳನ್ನ ಒದಗಿಸಿದ ಕರ್ತನಾಗಿದ್ದಾನೆ. ಏನಾಗಿದ್ದಾನೆ? ತನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರುವನೆ. ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ನಮಗೇನಾಗಿದೆ, ಸಿಗಲ್ಪಟ್ಟಿದೆ. ತಂದೆ ಹೇಳ್ತಾರೆ, ನನ್ನದೆಲ್ಲವೂ ನಿನ್ನದೇ. ಆಮೇಲೆ ನಾವು ಮಕ್ಕಳಾಗಿದ್ದರೆ ಏನಾಗಿದ್ದೇವೆ, ಬಾಧ್ಯರು ಆಗಿದ್ದೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ಬೆಳಗಿನ ವೇಳೆಯಲ್ಲೂ ಸತ್ಯವನ್ನು ತಿಳ್ಕೊಳ್ರಿ. ಸತ್ಯ ನಿಮ್ಮನ್ನು ಏನ್ ಮಾಡ್ತದೆ, ಬಿಡುಗಡೆಯನ್ನ ಮಾಡುವಂತದ್ದಾಗಿದೆ. ಎಲ್ಲರೂ ಕಣ್ಣುಗಳು ಮುಚ್ಚಿ ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ಲಾರ್ಡ್. ಆ ದೇವರು ನಮ್ಮನ್ನು ಆರಂಭ